ಎಲ್ಲರಿಗೂ ನಮಸ್ಕಾರ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಲಕ್ಷ್ಮೀದೇವಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತ ನರಸಿಂಹರಾಜು ಅವರು 2 ಎಕರೆ ಜಮೀನಲ್ಲಿ, ಒಂದು ಕಡೆ 2 ಎಕರೆ, ಒಂದು ಕಡೆ 2 ಎಕರೆ, ಒಂದು ಕಡೆ 4 ಎಕರೆ, ಒಟ್ಟು 8 ಎಕರೆ ಜಮೀನಲ್ಲಿ ಆರ್ಗಾನಿಕ್ ವ್ಯವಸಾಯ ಪದ್ಧತಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ಇಲ್ಲಿ 1 ಎಕರೆಯಲ್ಲಿ ಸುಮಾರು 25 ಥರ ಬೆಳೆಗಳನ್ನ ಬೆಳೀತಾವ್ರೆ. ನಿಮಗೆ ಯಾವ ಸೊಪ್ಪು ಬೇಕು, ಬದನೆಕಾಯಿ, ಎಲ್ಲ ಸೊಪ್ಪುಗಳು, ಈ ಸೊಪ್ಪಿಲ್ಲ ಅನ್ನಂಗೆ ಇಲ್ಲ, ಆ ಥರ ಸೊಪ್ಪುಗಳು ಮತ್ತು ತರಕಾರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಎಲ್ಲ ಥರವಾದ ಕೊತ್ತಂಬರಿ ಸೊಪ್ಪು, ಎಲ್ಲ ಥರವಾದ ಟೊಮೊಟೊ ಐತೆ, ಹೂವು ಐತೆ ನೋಡ್ರಿ. ಎಲ್ಲ ಥರವಾದ ಹಣ್ಣುಗಳನ್ನು ಅಂದರೆ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ನೋಡ್ರಿ. ಈರುಳ್ಳಿ ಬೆಳೀತಾ ಇರ್ತಕ್ಕಂಥದ್ದು ನೋಡ್ರಿ. ಇದು ಆರ್ಗಾನಿಕ್ ಪದ್ಧತಿಯಲ್ಲಿ ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ನೋಡ್ರಿ, ಬಜ್ಜಿ ಮೆಣಸಿನ್ಕಾಯಿ. ಮತ್ತು ಇದು ಎಂಥ ಸೊಪ್ಪನ್ನ ಇದು? ಬೀಟ್ರೋಟ್. ನೋಡ್ರಿ, ಬೀಟ್ರೋಟ್ ಇದು. ಆಮೇಲೆ ಅದು ಇದು ಎಲೆಕೋಸು, 2ನೇ ಕ್ರಾಪ್. ಅದು ನೋಡ್ರಿ, ಒಂದು ಕ್ರಾಪಲ್ಲೇ ಕಿತ್ತಿದ್ದಾರೆ, 2ನೇ ಕ್ರಾಪ್ ಬಂದಿದೆ. ಮಾಮೂಲಿ ಮೆಣಸಿನ್ಕಾಯಿ, ಎಲ್ಲ ಥರವಾದ ಇದು ಇಲ್ಲ ಅನ್ನಂಗಿಲ್ಲ, 25 ಥರ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಈ ತೋಟದಲ್ಲಿ. ನರಸಿಂಹರಾಜ್ ತೋಟವನ್ನು ಹಲವಾರು ಅಗ್ರಿಕಲ್ಚರ್ ಆಫೀಸರ್ಸು ಅವರು ಇವರು ಬಂದು ನೋಡಿದ್ದಾರೆ. ನೋಡ್ರಿ ಎಷ್ಟು ಉದ್ದ ಬೆಳೆದಾಯ್ತು. ಮಹಾರಾಷ್ಟ್ರದಲ್ಲಿ ಇದೇ ಥರನೇ ರೈತರು ಬೆಳೆಯೋದು. ಬಟ್ ಏನಂತಂದ್ರೆ ಅಲ್ಲೆಲ್ಲ ಔಷಧಿ ಸಿಂಪಡಿ ಮಾಡಿ ಬೆಳೀತಾರೆ. ಇಲ್ಲಿ ಆರ್ಗಾನಿಕ್, ಬರೀ ಗೊಬ್ಬರದಿಂದಲೇ ಇವರು ರೈತರು ಈ ಆರ್ಗಾನಿಕ್ ಪದ್ಧತಿಯಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಇದೂ ಈರುಳ್ಳಿನೇ, ಇದು ನಾಟಿ ಈರುಳ್ಳಿ. ಇದು ನಾಟಿ ಈರುಳ್ಳಿ. ನಾಟಿ ಅಂದರೆ ಸಣ್ಣ ಈರುಳ್ಳಿ, ಕವಲು ಬರೋದು. ಕವಳು ಬರೋದು, ಹೌದು. ಸಣ್ಣ ಈರುಳ್ಳಿ ಇದು ಮಾಮೂಲಿ. ಇದು ಮಹಾರಾಷ್ಟ್ರ ಈರುಳ್ಳಿನ ಏನಂತೀರಿ ಇದರ ಹೆಸರು? ಇದು ಬಳ್ಳಾರಿ ಈರುಳ್ಳಿ. ಬಳ್ಳಾರಿ ಈರುಳ್ಳಿ. ಇದು ಬಳ್ಳಾರಿ ಈರುಳ್ಳಿ. ಹಲವಾರು ಇದು ಅಣ್ಣ, ಅದು ಆಲೂಗಡ್ಡೆ ನೋಡ್ರಿ. ಆಲೂಗಡ್ಡೆನೂ ಬೆಳಿತಾವ್ರೆ. ಒಂದೈನ ಆಲೂಗಡ್ಡೆ, ಆ ಮಧ್ಯದಲ್ಲಿ ಒಂದು ಮಾವಿನ ಗಿಡನ ಹಾಕಿದ್ದಾರೆ ನೋಡ್ರಿ. ಹೂವು ಹೆಂಗೈತು, ಕಾಯಿ ಬಿಡ್ತೈತೆ. ಇದನ್ನು ಫ್ರೂಟ್ ಮಾಡಬೇಕು. ಈಗ ಬಟರ್ ಫ್ರೂಟ್ ಹಾಕಿದ್ದೀನಿ, ಒಂದು ಲೈನ್ ಮಾವು, ಒಂದು ಲೈನು ಜಾಕ್ ಫ್ರೂಟ್ ಹಾಕಿದ್ದೀನಿ. ಅದು ಆಮೇಲೆ ಹೇಳ್ತೀನಿ. ಈಗ ಬದನೆಕಾಯಿ, ಎಲ್ಲ ಥರವಾದ ಈ ಅಗ್ರಿಕಲ್ಚರ್ ಅಂದರೆ ಈ ತರಕಾರಿ ಬೆಳೆಯೋದರಲ್ಲಿ ಆರ್ಗಾನಿಕ್ ಪದ್ಧತಿಯಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇವರೊಬ್ಬರೇ. ಅದಕ್ಕೋಸ್ಕರನೇ ಅವ್ರನ್ನೇ ಮಾತನಾಡ್ಸೋಣಂತ ಬಂದಿದ್ದೀನಿ. ಇತ್ತೀಚೆಗೆ ಒಂದು ಟೀಮ್ ಬಂದಿತ್ತು ತಾಲೂಕು ಪಂಚಾಯತಿಯಿಂದ ಮತ್ತು ಅಗ್ರಿಕಲ್ಚರ್ ಕಡೆಯಿಂದ, ಡಿಲ್ಲಿಯಿಂದ ಬಂದು, ಮತ್ತು ವಿವಿಧ ಸ್ಟೇಟ್ಗಳಿಂದ ಬಂದು IAS ಆಫೀಸರ್ಗಳು ನೋಡ್ರಿ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹಲವಾರು ರಾಜ್ಯದ IAS ಆಫೀಸರ್ಸು ಅಂದರೆ ಆ ಸರ್ಕಾರದ ಪ್ರತಿನಿಧಿ ಪರವಾಗಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇವರು ಆರ್ಗಾನಿಕ್ ಪದ್ಧತಿಯನ್ನು. 1 ಎಕರೆಯಲ್ಲಿ 20 ಥರ ಇವು ತರಕಾರಿಯನ್ನು ಬೆಳೀತಾ ಇದ್ದಾರೆ. ಇನ್ನೊಂದು ಕಡೆ ತೊಗರಿ, ಅವರೆಕಾಯಿ ಬೆಳೀತಾ ಇದ್ದಾರೆ. ಅದು ಕೊನೆಗೆ ಬಂದಿದೆ ಅವರೆಕಾಯಿ. ಈ ತರಕಾರಿದು ಮಾತ್ರ, ಸೊಪ್ಪುಗಳದ್ದು ಮಾತ್ರ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ರೈತ ನರಸಿಂಹರಾಜು ಅವರನ್ನು ಮಾತನಾಡ್ಸೋಣಂತ ಬಂದಿದ್ದೀನಿ. ಅವರ ವ್ಯವಸಾಯಕ್ಕೆ ಆರ್ಗಾನಿಕ್ ಪದ್ಧತಿಯಲ್ಲಿ ಹೆಂಗೆ ಮಾಡ್ತಾ ಇದ್ದಾರೆ, ಹೆಂಗೆ ಎಲ್ಲ ಹೇಳ್ತಾರೆ ನೋಡ್ರಿ. ನನ್ನ ಹೆಸರು ನರಸಿಂಹರಾಜು ಅಂತ. ನಾನು ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆ ಹೋಬಳಿ ಲಕ್ಷ್ಮೀದೇವಪುರ. ನಾನು 8 ವರ್ಷ, ಇದು 9ನೇ ವರ್ಷ ಸಾವಯವ ಕೃಷಿಗೆ ಬಂದು. ಅಲ್ಲಿಂದನೂ ಎಲ್ಲರೂ ಸಾವಯವ ಮಾಡ್ದಂಗೆ ನಾನು ಸಾವಯವ ಮಾಡ್ತಾ ಬಂದೆ. ಎಲ್ಲರೂ ನಮ್ಮನ್ನು ನೋಡಿ ನಗೋರು, ಕೆಮಿಕಲ್ ಹಾಕದೆ ಬೆಳೆದ್ರೆ ಬರೋಲ್ಲ ಅಂತ. ಆದರೆ ನಾವು ಧೃತಿಗೆಡದೆ ಆರ್ಗ್ಯಾನಿಕ್ ಮಾಡ್ತಾ ಬಂದಿದ್ದೀರಿ. ಈಗ 8 ವರ್ಷನೂ ಎಲ್ಲರೂ ಮಾಡ್ದಂಗೆ ಮಾಡ್ತಾ ಬಂದು ನಮಗೆ ಈಲ್ಡ್ ಕಡಿಮೆ ಬರ್ತಾಯಿತ್ತು. ಈಗ ನನ್ನದೇ ಆದಂಥ ಮೆಥಡ್ ಮಾಡ್ಕೊಂಡು ಸ್ವಲ್ಪ ಈಲ್ಡು ಜಾಸ್ತಿ ಬರೋಂಗೆ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂದರೆ 100 kg ಗೊಬ್ಬರಕ್ಕೆ 4 kg ಬೇವಿನ ಹಿಂಡಿ, 2 kg ಕಡಲೆಕಾಯಿ ಹಿಂಡಿ, 1 kg ಅರಳಿ ಹಿಂಡಿ, ಇನ್ನೂ ಹಿಂಡಿಗಳು ಬೇರೆ ಇದ್ದರೆ ಎಲ್ಲ ಮಿಕ್ಸ್ ಮಾಡಿ, ಒಂದು 2 kg ಮೂಳೆ ಪುಡಿ, 1 kg ಬೂದಿ, ಇದೆಲ್ಲ ಮಿಕ್ಸ್ ಮಾಡಿ 20 ದಿನಕ್ಕೆ ಒಂದು ಸರಿ ನಾವು ತರಕಾರಿಗಳಿಗೆ ಕೊಡ್ತಾ ಇರೋದು. ಈ ಥರ ಕೊಟ್ಟಾಗ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ.
ನನಗೆ ಬೀಟ್ರೋಟು 100-150 ಗ್ರಾಮ್ ಬರ್ತಾ ಇರೋದು ಇವತ್ತು 500-600 ಗ್ರಾಮ್ ಬರ್ತಾ ಇದೆ. ಈ ಥರ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಏನು ಸೈಂಟಿಸ್ಟ್ಗಳು ಮಾಡ್ದಂಗೆ ನಾವೂ ಇದನ್ನು ಪರಿವರ್ತನೆ ಮಾಡ್ಕೊಂಡು ಮುಂದಕ್ಕೆ ಬೆಳೆಸ್ತಾ ಹೋಗಬೇಕು. ಏನು ಹಾಕಿದ್ರೆ ಏನಾಗುತ್ತೆ ಇದೆಲ್ಲನೂ ರೈತರೇ ಮಾಡ್ಬೋದು. ಯಾಕೆಂದರೆ ಅವ್ರಿಗಿರೋಷ್ಟು ನಾಲೆಡ್ಜು ಯಾವ ವಿಜ್ಞಾನಿಗಳಿಗೂ ಇಲ್ಲ. ಅವ್ರದ್ದೇನಿದ್ರು ಒಂದೇ ಪುಸ್ತಕದ್ದು ವಿಜ್ಞಾನ ಬಿಟ್ಟರೆ ಪ್ರಾಕ್ಟಿಕಲ್ ಏನೂ ಗೊತ್ತಿರಲ್ಲ. ಯಾಕೆಂದರೆ ಅದು ಓದಿ ಅದೇ ಒಂದು ಇದಾಗಿರುತ್ತೆ. ಅವ್ರು ಎಷ್ಟು ಓದಿರುತ್ತೆ ಅಷ್ಟೇ ಇದು ಮಾಡ್ತಾರೆ. ನಾವಾದರೆ ನಾವು ಏನು ಕೆಲಸ ಮಾಡಿ ಏನು ಮಾಡ್ತಿರೋ ಎಲ್ಲನೂ ರೈತನಿಗೆ ಬರುತ್ತೆ. ಅದು ಯಾಕೆ ಅಂದರೆ ಅವನು ಕಸಬೆ, ಅದು ಕಲಿಯೋದು ಕಲಿಸೋದು, ಇದು ತಿನ್ನಿಸೋದು ಒಳ್ಳೆಯದನ್ನು. ಇದು ರೈತನ ಶ್ರಮದಿಂದ ಬಂದಿರೋ ಇದು. ಈ ಥರ ನಾನು ಮಾಡ್ತಾ ಈಗ ಒಂದು ಎಕರೆನಲ್ಲಿ 25-30 ವೆರೈಟಿ ತರಕಾರಿಗಳು ಎಲ್ಲ ಬೆಳೀತಾ ಇದ್ದೀರಿ. ಈಗ ತೊಂದರೆ ಇಲ್ಲ. ಈಗ ನಮ್ಮ ತೋಟಕ್ಕೆ ಕೇಂದ್ರದಿಂದ ಒಂದು ಟೀಮನ್ನು ಕಳಿಸಿದ್ರು. ಎಲ್ಲ ರಾಜ್ಯಗಳಿಂದ AS ಆಫೀಸರ್ಗಳು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. 23ನೇ ತಾರೀಕು ಬಂದಿದ್ದರು, ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಯಾಕೆಂದರೆ ಈಗ ಪ್ರಧಾನಮಂತ್ರಿ ಕಡೆಯಿಂದ ಒಂದು ತಾಲೂಕ್ ಪಂಚಾಯಿತಿ ಇಲ್ಲ ಡಿಸ್ಟಿಕ್ ಲೆವೆಲ್ಗೆ ಇಷ್ಟು ಹೆಕ್ಟೇರ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಬಂದಿದೆ. ಅದನ್ನು ಮುಂದಕ್ಕೆ ತೊಗೊಂಡೋಗೋದಕ್ಕೆ ಈಗ AS ಆಫೀಸರ್ಗಳೆಲ್ಲ ಬಂದಿದ್ದಾರೆ. ನೋಡೋಣ ಇನ್ನೂ ಏನೇನಾಗುತ್ತೆ, ಇದನ್ನೆಲ್ಲ ಕಾದು ನೋಡಬೇಕು. ನಾನು ಯಾಕೆ ಆರ್ಗ್ಯಾನಿಕ್ ಮಾಡ್ತಾಯಿದ್ದೀನಿ ಅಂದರೆ, ಕೆಮಿಕಲ್ ಹಾಕಿದಾಗ ದುಡ್ಡು ನಷ್ಟ, ಆ ಕೆಮಿಕಲ್ನ ಭೂಮಿಗೆ ಕೊಟ್ಟಾಗ ಭೂಮಿನೇ ನಷ್ಟ, ಆ ಭೂಮಿಯಿಂದ ಬಂದಿರೋ ಆಹಾರ ತಿಂದಾಗ ಮನುಷ್ಯನೇ ನಷ್ಟ. ಇಷ್ಟೆಲ್ಲ ನಷ್ಟನ ಕಟ್ಕೊಂಡು ಈ ಕೆಮಿಕಲ್ನ ಬಳಸೋದ್ರಿಂದ ಒಳ್ಳೇದು ಕೊಟ್ಕೊಂಡು ಗೊಬ್ಬರ ಕೊಟ್ಟಾಗ ಭೂಮಿ ಫಲವತ್ತತೆ, ಆ ಫಲವತ್ತತೆಯಿಂದ ಬಂದಿರೋ ತರಕಾರಿನ ತಿಂದಾಗ ಮನುಷ್ಯ ಫಲವತ್ತತೆ. ಇಲ್ಲಿ ಕಾಯಿಲೆ ಬರದೆ ಜೀವನ ನಡೆಸಬೇಕು ಅಂದರೆ ಇದೊಂದೇ ಮಾರ್ಗ. ಇವನ್ನೆಲ್ಲ ಮಾಡದೇ ಇದ್ದರೆ ಮುಂದಿನ ಪೀಳಿಗೆನ ಬೆಡ್ ಮೇಲೆ ರೆಸ್ಟಾಗಿ ಮಲಗಿಸೋದೊಂದೇ ನಮ್ಗೆ ಉಳಿದಿರೋ ಫ್ಯೂಚರ್. ಈಗ ನೀವು ಬೆಳಿತೀರಲ್ಲ ಸೊಪ್ಪು ತರಕಾರಿ ಇವೆಲ್ಲ ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರಾ? ನಮ್ಮದೇ ಆದಂಥ ಕಸ್ಟಮರ್ ಇದ್ದಾರೆ. ಯಾಕೆ ಅಂದರೆ ಇದು ಎಲ್ಲರೂ ತಿನ್ನೋಕೆ ಇಷ್ಟಪಡಲ್ಲ, ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ. ಇವಾಗ ಮಾರ್ಕೆಟಲ್ಲಿ 10 ರೂಪಾಯಿ ಇರುತ್ತೆ, 100 ರೂಪಾಯಿ ಇರುತ್ತೆ. ನಮ್ಮದೊಂದು ಫಿಕ್ಸ್ ರೇಟ್ ಇರುತ್ತೆ. ಆ ಫಿಕ್ಸ್ ರೇಟ್ಗೆ ಹೊಂದಾಣಿಕೆ ಆಗೋರು ಇರ್ತಾರೆ. ಯಾಕೆ ಅಂದರೆ ಒಳ್ಳೆ ತಿನ್ನಬೇಕು ಅನ್ನೋರು ಅದಕ್ಕೆ ಫಿಕ್ಸ್ ಆಗ್ತಾರೆ. ಇಲ್ಲ ನನಗೆ ದುಡ್ಡೇ ಉಳಿಬೇಕು ಯಾವತ್ತು ತಿಂದರೆ ಏನು ಅನ್ನೋರು ಇದಕ್ಕೆ. ಈಗ ನಂದು 50 ರೂಪಾಯಿ ಇದ್ದಾಗ ಮಾರ್ಕೆಟಲ್ಲಿ 10 ರೂಪಾಯಿ ಇರುತ್ತೆ, ಅಲ್ಲಿ ಬಿಟ್ಟೋಗುತ್ತೆ. ಇದು ನಾವು ಯಾವ ಫಿಕ್ಸ್ ರೇಟ್ಗೆ ಹೊಂದಾಣಿಕೆ ಆಗ್ತಾರೆ ಅವ್ರಿಗೆ ಪರ್ಮನೆಂಟಾಗಿ ಕೊಡ್ತಾಯಿದ್ದೀನಿ. ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು 30 ಜನಕ್ಕೆ ಕೊಡ್ತಾಯಿದ್ದೀನಿ, ಮತ್ತು ಬೆಂಗಳೂರಲ್ಲಿ ಒಂದಷ್ಟು ಜನಕ್ಕೆ ಕೊಡ್ತಾಯಿದ್ದೀನಿ. ಇದು ನನ್ನ ತರಕಾರಿ ಏನು ಬೆಳೀತಾ ಇದ್ದೀನಿ ನಾನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಅಂದರೆ ನೀವು ಬೆಳೆಯೋ ತರಕಾರಿಗೆ ನಿಮ್ಗೆ ಮಾರ್ಕೆಟಿಗೆ ಈಕ್ವಲ್ ಇದೆ. ಅಂದರೆ ಈಗ ಆರ್ಗಾನಿಕ್ಕು ರೇಟ್ ಜಾಸ್ತಿ ಅಂತೀರಾ, ಮತ್ತು ಕೆಮಿಕಲ್ಸ್ ಬಳಸೋದು ರೇಟ್ ಕಡಿಮೆ ಅಲ್ಲ. ದುಡ್ಡು ಕೊಟ್ಟು ವಿಷನೇ ತಿನ್ನೋದು ಇದ್ರ ಅವಶ್ಯಕತೆ ಇದೆಯಾ? ದುಡ್ಡು ಕೊಡೋದು ಅಲ್ಲದೆ ವಿಷ ತಿನ್ನೋದು. ನಾವು ಕಡಿಮೆ ರೇಟ್ ಆದಾಗೂ ಜಾಸ್ತಿ ವಿಷ ತಿಂತೀರಿ. ಯಾಕೆಂದರೆ ಕಡಿಮೆ ಇರುತ್ತೆ ಕಂಡ್ಗೆ ತಿನ್ನೋಣ ಅಂತ ಜಾಸ್ತಿನೇ ತಿಂತೀರಿ. ಇದು ಆಗಿರೋದು. ನಮ್ಮ ಕಸ್ಟಮರ್ ಇದ್ದಾರೆ, ಆರ್ಗ್ಯಾನಿಕ್ ಹೆಂಗೆ ಬಳಸ್ತಾರೆ ಗೊತ್ತಾ? ಯಾವ್ದೆಷ್ಟು ಬೇಕೋ ಅಷ್ಟೇ ಬಳಸ್ತಾರೆ. ಅದು 100 ರೂಪಾಯಿ ಇರಲಿ, ಕೇಳೋ ನಿಲ್ದಿರ ಇರಲಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಬಳಸ್ತಾರೆ. ಕ್ಯಾರೆಟ್ ಅರ್ಧ kg ಬಳಸ್ಬೇಕು ಅಂದರೆ ಅರ್ಧ kgನೇ ಬಳಸ್ತಾರೆ. ಇಲ್ಲಿ ರೇಟ್ ಕಡಿಮೆ ಇದ್ದಾಗ ಕೆಜಿಗಳ ಗಟ್ಟಲೆ ತೊಗೊಂಡೋಗಿ ತಿಂತೀರಿ, ರೇಟ್ ಜಾಸ್ತಿ ಇದ್ದಾಗ ತಿನ್ನೋಕ್ಕೆ ಹೋಗಲ್ಲ. ಈ ಥರ ಆಗುತ್ತೆ. ಇದು ನಮ್ದು ಹಂಗಲ್ಲ, ಒಂದೇ ರೇಟು ಅದ್ರ ಲೆಕ್ಕಕ್ಕೆ ನಡೀತಾ ಇದೆ. ಈಗ ನೀವು ಆರ್ಗಾನಿಕ್ ಪದ್ಧತಿಯನ್ನು ಬಳಸ್ತಾ ಇರೋದ್ರಿಂದ ಬೇರೆ ಬೇರೆ ರೈತರಿಗೆ ಏನು ಮಾರ್ಗಸೂಚನೆ ನೀಡೋಕೆ? ಏನೂ ಇಲ್ಲ. ನಾನು ಫಸ್ಟು ರೈತರಿಗೆ ಹೇಳೋದೇನು ಗೊತ್ತಾ, ನೀವು ರೈತರಾಗಿ ನಿಮ್ಮ ಮಕ್ಳಿಗೆ ವಿಷ ಕೊಡೋದು ಎಷ್ಟು ಮಾತ್ರ ಇದೆ. ಈಗ ನೀವು ರೈತರು ನಿಮ್ಮ ಮನೆಗೆ ಬೆಳ್ಕೊಂಡು ತಿನ್ನೋಕ್ಕಾಗ್ದಿದ್ಮೇಲೆ ನೀವು ಏನು ಮಾಡ್ತೀರಾ? ಮುಂದಿನ ಮಕ್ಕಳನ್ನ ಹೆಂಗೆ ಉಳಿಸ್ತೀರಾ? ಎಷ್ಟು ವಿದ್ಯೆ ಕೊಟ್ಟರೆ ಏನು ಪ್ರಯೋಜನ? ಮಕ್ಕಳೇ ಉಳಿದಿದ್ಮೇಲೆ ವಿದ್ಯೆ ಕೊಟ್ಟು ಏನು ಪ್ರಯೋಜನ? BP, ಶುಗರು, ಕ್ಯಾನ್ಸರು, ಈ ಸ್ಟ್ರೋಕುಗಳೆಲ್ಲ ಬರ್ತಾ ಇದೆಯಲ್ಲ, ಇದನ್ನು ಕಂಟ್ರೋಲ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ನೀವೇ ಮಾಡ್ತಿದ್ಮೇಲೆ ಇನ್ನು ಬೇರೆಯವ್ರಿಗೆ ಏನು ಕೊಡ್ತೀರಾ? ನಿಮಗೆ ಉಳ್ಗಾಲ ಇಲ್ಲ. ಇಲ್ಲಿ ಭೂಮಿನೇ ಸರೋಗ್ದಿದ್ಮೇಲೆ ಮಣ್ಣಿಂದ ಮನುಷ್ಯ ಅಷ್ಟೇ, ಮನುಷ್ಯನಿಂದ ಮಣ್ಣಲ್ಲ, ಮಣ್ಣಿಂದ ಮನುಷ್ಯ. ಇದನ್ನು ಅರ್ಥಕೊಂಡು ನಾವು ಬದುಕಿದ್ರೆ ಜೀವನ ನೆಮ್ಮದಿಯಾಗಿರುತ್ತೆ. ಇಲ್ಲ ಅಂದರೆ ನರಕ. ಏನು ಈಗ ಒಳ್ಳೊಳ್ಳೆ ಮನೆಗಳು ಕಟ್ಕೊಂತೀರಿ, ದಿವಾನ ಬೆಡ್ಗಳು ಹಾಕ್ಕೊಂಡು ಆರಾಮ ಮಲ್ಕೊಂಡು ಸಾಯೋದಷ್ಟೇ ಕೆಲಸ.
ಈ ಬಿಸಿಲು ಗಾಳಿಯಲ್ಲಿ ಬದುಕು ಮಾಡೋ ಶಕ್ತಿ ಈಗಿನ ಹೆಣ್ಮಕ್ಳಿಗೂ ಇಲ್ಲ, ಗಂಡು ಮಕ್ಳಿಗೂ ಇಲ್ಲ. ಯಾಕೆ ಅಂದರೆ ಊಟನೇ ಒಳ್ಳೇದಿಲ್ಲ, ಇನ್ನು ಬದುಕೆಲ್ಲಿ ಮಾಡ್ತಾರೆ? ಅದ್ರ ಯೋಚನೆಯಿಂದ ನನ್ನ ಮಗನ್ನ ಕಾಲೇಜೇ ಬಿಡಿಸಿ ಸಾವಯವ ಕೃಷಿ ಮಾಡಿಸ್ತಾ ಇದ್ದೀನಿ. PUC ಓದ್ತಾ ಇದ್ದ, ಓದ್ಬಿಟ್ಟು ಏನಪ್ಪ ಮಾಡ್ತೀಯಾ? ಇಲ್ಲ ಲೇಬರ್ ಆಗ್ಬೋದು, ಇಲ್ಲ ಕಳ್ಳನಾಗ್ಬೋದು. ಇವೆರಡು ಬಿಟ್ಟರೆ ಏನೂ ಆಗೋಕ್ಕಾಗಲ್ಲ. ವಿದ್ಯೆಯಿಂದ ಆಗಬೇಕು ಅಂದರೆ ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ಆರೋಗ್ಯ ಇರಬೇಕು. ಇದೆಲ್ಲ ಇಲ್ದಿದ ಮೇಲೆ ನೀವು ಎಷ್ಟು ಕೋಟಿ ತಗೊಂಡು ಏನು ಮಾಡ್ತೀರಾ? ಬೆಡ್ ಮೇಲೆ ಮಲ್ಕೊಂಡು ಆರಾಮ ರೆಸ್ಟ್ ತಗೊಳೋದಕ್ಕೆ? ಈ ಥರ ಬದುಕ್ತಾ ಇದ್ದೀರಿ. ನಮ್ಮದೇನು ಜೀವನ ನೆಮ್ಮದಿಯಾಗಿದೆ. ದಿನ ಬರ್ತಾ ಇರುತ್ತೆ, ಯಾರು ಬಂದ್ರೂ ದುಡ್ಡು ಕೊಟ್ಟೆ ತೊಗೊಂಡೋಗ್ಬೇಕು, ಆ ಲೆಕ್ಕಕ್ಕಿದೆ. ಎಲ್ಲನೂ ಬೆಳೀತಾನೆ ಇರ್ತದೆ, ಯಾವಾಗ ಬೇಕೋ ಅವಾಗ ಸಿಗ್ತಾನೆ ಇರ್ತದೆ. ನಾವಂತೂ ಚೆನ್ನಾಗಿ ತಿನ್ಕೊಂಡು ಆರ್ಗ್ಯಾನಿಕ್ ಫುಡ್ ನೆಮ್ಮದಿಯಾಗಿದ್ದೀವಿ. ಗೆರೆ ಹೇಳಿ, ಆ ಗೆರೆನ ಯಾರಿಗೆ ಇಟ್ಕೊಂಡು ಹೋಗ್ತಾರೆ? ಇಲ್ಲ ಅಂದರೆ ಎಲ್ಲೆಲ್ಲಿ ತ್ಯಾವ ಇರ್ತದೆ ಅಲ್ಲೇ ಇಟ್ಕೊಂಡು ಹೋಗ್ತಾರೆ ಅವರು. ಹಂಗೆ ನಂಗೆ ಗೆರೆ ಹೇಳಿ. ಗೆರೆ ಒಳಗೆ ಇಡ್ರಿ. ಒಂದೊಂದು ನೀರು ತೊಟ್ಟಿಕ್ಕೋತಾಗ ಒಂದೊಂದು ನಾಟಿ ಮಾಡಿರಿ. ಇದು ಎಷ್ಟು ಸಾಲಿಗೆ ಎಷ್ಟು ಉಣ್ಬೇಕು ಸರ್? ಇದು ಅರ್ಧ ಅಡಿಗೆ ಒಂದೊಂದು ನಾಟಿ ಮಾಡ್ತೀರಿ. ಮತ್ತೆ 4 ಲೈನ್ ಮಾಡ್ತೀರಿ. ಇದರಲ್ಲಿ ಒಂದು ಬೆಡ್ಗೆ 4 ಲೈನು ಮಾಡ್ತೀರಿ. ಚೆನ್ನಾಗಿ ಬರುತ್ತೆ, ಗ್ರೋತ್ ಚೆನ್ನಾಗಿ ಬರುತ್ತೆ. ಆಗ ಆಮೇಲೆ ಟ್ರಾಕ್ಟರಿಂದ ನೀವು ಉಳುಮೆ ಮಾಡಲ್ಲ? ಕಾರಣ ಅಂದರೆ 2 ರಿಂದ 3 ಟನ್ ಟ್ರ್ಯಾಕ್ಟ್ರು ನಮ್ಮ ಭೂಮಿಗೆ ಇಳಿದ್ರೆ ಚಕ್ರ 2 ಅಡಿ 3 ಅಡಿ ಜಾಮ್ ಆಗುತ್ತೆ ಭೂಮಿ. ಯಾಕೆಂದರೆ ಅದ್ರ ತೂಕ ವೆಯ್ಟ್ ಅಷ್ಟಿರುತ್ತೆ. ನಾವು ಉಳುಮೆ ಮಾಡೋದು ಮಾತ್ರ ಅರ್ಧ ಅಡಿ ಉಳುಮೆ ಮಾಡ್ತೀರಿ, ಒಳಗಡೆ 4 ಅಡಿ ಜಾಮ್ ಮಾಡಿರ್ತೀರಿ. ಈ ಎರೆಹುಳುಗಳ ನಮ್ಮ ಭೂಮಿನಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಉಳುಮೆ 15 ರಿಂದ 20 ಅಡಿ ಉಳುಮೆ ಎರೆಹುಳುಗಳೇ ಮಾಡುತ್ತೆ. ನಾವು ಈ ಟ್ರ್ಯಾಕ್ಟರ್ ಖರ್ಚು ಮಾಡಿ ಎಷ್ಟು ಲಕ್ಷ, 8-10 ಲಕ್ಷ ಬಂಡವಾಳ ಹಾಕಿ ಭೂಮಿನ ಗಟ್ಟಿ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ನಾವು ಏನೂ ಮಾಡಿಲ್ಲ ಅಂದರೆ ನಿಮಗೆ ಬನ್ನಿ ತೋರಿಸ್ತೀನಿ. ಈಗ ನೀರು ಬಿಟ್ಟಿದ್ದೀನಲ್ಲ, ನಾವು ಕೈಯಲ್ಲಿ ನೀವು 1 ಅಡಿ ತೋಡ್ಬೋದು, ಬೆರಳಲ್ಲಿ ಈ ಥರ. ಯಾವುದೇನೋ ಭೂಮಿನಲ್ಲಿ ಈ ಥರ ತೋಡಿಸ್ರಿ ನೋಡೋಣ. ಇನ್ನು ತೋಡ್ತಾನೆ ಇರ್ಬೋದು, ಬೆರಳಲ್ಲಿ ತೋಡ್ಬೋದು ನಮ್ಮ ಮಣ್ಣನ್ನು. ಈ ಮಣ್ಣಿನ ಸುವಾಸನೆ ಹೆಂಗಿದೆ ಅಂದರೆ ಬಂಗಾರ ತಗೊಂಡು ಏನು ತಿಂತೀರಾ? ಈ ಮಣ್ಣಿಂದ ಬರುತ್ತಲ್ಲ, ಇದನ್ನು ತಿನ್ಬೇಕಾಗಿರೋದು. ಘಮ ಘಮ ಅಂತದೆ ನೋಡಿ, ನೀವು ನೋಡಿ. ಇದು ಗೊಬ್ಬರದ ಸ್ಮೆಲ್ಲು, ಘಮ ಘಮ ಅನ್ನೋ ಸ್ಮೆಲ್ಲು. ಈ ಘಮ ಘಮ ಅನ್ನೋ ಸ್ಮೆಲ್ಲಿಂದ ಬರೋ ತರಕಾರಿ ನಮ್ಮನ್ನು ಆಯುಸ್ ಜಾಸ್ತಿನೂ ಮಾಡುತ್ತೆ, ಆರೋಗ್ಯನೂ ಜಾಸ್ತಿ ಮಾಡುತ್ತೆ. ಯಾಕೆ ಅಂದರೆ ಈಗ ಪ್ರತಿ ಹುಟ್ಟೋ ಮಗುಗೂ BP ಶುಗರ್ಗಳು ಶುರುವಾಗಿದೆ. ನೀವು ಊಟ ಒಂದು ಒಳ್ಳೇದಾದರೆ ಇದನ್ನು ತಾನಾಗೆ 6 ತಿಂಗಳಿಗೆ ಕಂಟ್ರೋಲ್ ಮಾಡ್ಬೋದು. ಪ್ರತಿಯೊಂದು BP ಶುಗರು ಎಲ್ಲನೂ 6 ತಿಂಗಳಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು. ಈ ಥರ ಬೆಳ್ಕೊಂತೀನಿ. ಬರೀ ನಾನು ದುಡ್ಡು ಕೊಡ್ತಾ ಇದ್ದೀನಿ ಅಂತ ತಿನ್ನೋದಲ್ಲ. ನೀವು ಬೆಳ್ಕೊಂತೀನಿ, ದುಡ್ಡು ಯಾಕೆ ಕೊಡ್ತೀರಾ? ನೀವು ತಗೊಂಡಿಲ್ಲ ಅಂದರೆ ನಾನು ಎಷ್ಟು ಬೇಕೋ ಬೆಳ್ಕೊಂಡು ನೆಮ್ಮದಿಯಾಗಿರ್ತೀನಿ, ಏನು ತೊಂದರೆ ಇಲ್ಲ. ದುಡ್ಡು ಕೊಟ್ಟೇ ತಿನ್ನಬೇಕು ಅಂತಲ್ಲ, ನೀವು ದುಡ್ಕೊಂಡು ತಿನ್ನಿ. ನಿಮ್ಗೆ ದುಡ್ಕೊಂಡು ತಿನ್ನೋ ಇದಿಲ್ದಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮಕ್ಕಳನ್ನ ಉಳಿಸ್ಕೊಬೇಕು ಅಂದರೆ ನೀವು ಒಳ್ಳೆ ಆಹಾರ ತಿನ್ನಿ. ಹೋಗ್ಬಿಟ್ಟು ರೋಡರ್ಗಲ್ಲಿ ಎಲ್ಲ ಥರದ್ದು ಪಿಜ್ಜಾ ಬರ್ಗರು ಅದು ಹಾಳು ಮುಳ್ಳು ತಿನ್ನೋ ಬದಲು ಒಳ್ಳೆ ತರಕಾರಿ ತಿನ್ನಿ. ಆರಾಮಾಗಿ 6 ತಿಂಗಳಿಗೆ ನೀವು ಎಂಥ ಕಾಯಿಲೆ ಇದ್ರೂ ವಾಸಿ ಆಗುತ್ತೆ. ನರಸಿಂಹರಾಜು ಒಬ್ಬರೇ ಅಲ್ಲ ವ್ಯವಸಾಯ ಮಾಡ್ತಾ ಇರೋದು. ನರಸಿಂಹರಾಜು ಮಗ ಕೂಡ PUCವರೆಗೂ ಓದಿ ಕಾಲೇಜನ್ನು ಬಿಡಿಸಿ ಆರ್ಗಾನಿಕ್ ಪದ್ಧತಿಯಲ್ಲಿ ವ್ಯವಸಾಯ ಮಾಡಬೇಕು ಬಾರ ಮಗನೇ ಅಂಥೇಳಿ ಕರ್ಕೊಂಬಂದು ವ್ಯವಸಾಯ ಪಾಠ ಹೇಳ್ತಾ ಇದ್ದಾರೆ ಖುದ್ದು ನರಸಿಂಹರಾಜು ಅವರು ಒಬ್ಬರೇ ಮಾಡ್ತಾ ಇದ್ದಾರೆ. ಒಂಥರ ಮಗನ PUCವರೆಗೂ ಕಾಲೇಜಿಗೆ ಕಳಿಸೋ ಅನಂತರ ಓದೋದು ಬೇಡ ಬಾಪ್ಪ, ನೀನು ವ್ಯವಸಾಯನೇ ಮಾಡಬೇಕು, ಹೆಂಗಾದ್ರೂ ನಮ್ಮ ಜೊತೆಗೇನೆ ಇರಬೇಕಲ್ವ, ಅದಕ್ಕೋಸ್ಕರನೇ ವ್ಯವಸಾಯ ಮಾಡೋಣ ಬಾ, ಆರ್ಗಾನಿಕ್ ಪದ್ಧತಿಯಲ್ಲಿ ಕಳಿಸ್ತೀನಿ ಅಂತೇಳಿ ಮಗನಿಗೆ ಪಾಠ ಹೇಳ್ತಾ ಇದ್ದಾರೆ ನರಸಿಂಹರಾಜು ಅವರು. ತೊಗರಿಯಲ್ಲಿ ಕೂಡ ಮಿಶ್ರಮ
ಬೇಸಾಯ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಸರ್ ಇಲ್ಲಿ ಬೆಂಡೆ, ಹ್ಞೂ ಅಲಸಂದೆ ಹ್ಞೂ ಎಲ್ಲ ಮಿಕ್ಸಿಂಗ್ ಕ್ರಾಪು. ಹ್ಞೂ ಇದು ಬೀನ್ಸು ಎಲ್ಲ ಇತ್ತು. ಇದೆಲ್ಲ ಖಾಲಿ ಆಗಿದೆ. ಈಗ ಮತ್ತೆ ಅದೇ ಲೈನ್ಗೆ ಸುಮ್ಮನೆ ಗೆರೆ ಹೇಳ್ಕೊಂಡು ಹಾಕ್ತಾ ಇರೋದು ಅಷ್ಟೇ ಕೆಲಸ. ಈಗ ಮತ್ತೆ ಹಾಂ ಹಿಂಗೆ ಆ ಕಡೆ ಹಾಕಿದ್ದೀರಿ ಬನ್ನಿ. ಏನು ಹಾಕಿದ್ದೀರಾ? ಆ ಕಡೆ ಬೆಂಡೆ ಇದೆ, ಜೋಳ ಇದೆ, ಹ್ಞೂ ಬೀನ್ಸ್ ಇದೆ. ಇದೇನು? ಯಾವುದು? ರೋಟೋವೇಟ್ರು. ಇದನ್ನು ಇಳಿಸಲ್ಲ, ಇನ್ನೂ ಚಿಕ್ಕದಿದೆ ನಮ್ಮ ಹತ್ರ. ಅದು ಸ್ವಲ್ಪ ರಿಪೇರಿ ಆಗಿರೋದ್ರಿಂದ ಇದರಲ್ಲೇ ಮಾಡ್ತಾ ಇದ್ದೀರಿ. ಅದು ಆದರೆ 3 HP ಇದು, ಕೈಯಲ್ಲಿ ಹಿಡ್ಕೊಂಡು ಹೊಡಿಯೋದು. ಒಂದು ಬೆಡ್ಗೆ ಹಿಂಗೋ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದರೆ ಒಂದು ಬೆಡ್ ರೆಡಿ. ಅದು ತೂಕ ಇರಲ್ಲ, ಮತ್ತು ಚಕ್ರನೂ ಇರಲ್ಲ ಅದಕ್ಕೆ, ಅಂಥದ್ದು ಬಳಸ್ತೀರಿ. ಈಗ ಅದು ರಿಪೇರಿ ಆಗಿರೋದ್ರಿಂದ ಇದನ್ನು ಬಳಸ್ತಾ ಇದ್ದೀವಿ. ತೊಗರಿ ಚೆನ್ನಾಗೈತೆ ನೋಡ್ರಿ. ತೊಗರಿ ಮಧ್ಯದಲ್ಲಿನೇ ಪೈಪ್ ಹಾಕಿದ್ದಾರೆ. ಇದಕ್ಕೆ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಗೋರಿ ಬೀಜ, ಇದು ಬೀನ್ಸು, ಇದು ಇದು ಬಟಾಣಿ, ಇದು ಬಂದು ಇದು ಸೂರ್ಯಕಾಂತಿ. ಇಲ್ಲ, ಸೂರ್ಯಕಾಂತಿ ಮತ್ತೆ 4 ಲೈನಲ್ಲಿ 4 ಥರ ಒಂದೊಂದು ಥರ ಹಾಕಿದ್ದಾರೆ. ಅದೆಲ್ಲ ಮೊಳಕೆ ಬಂದಿದೆ. ಇನ್ನು ಇದು ಪೂರ್ತಿ ಜೋಳ ಇದೆ ನೋಡ್ರಿ. ಇದು ಜೋಳ ಹಾಕ್ಯವ್ರು ನೋಡ್ರಿ. ಇದು ಪೂರ್ತಿ ಜೋಳ ಹಾಕಿದ್ದೀರಾ? ಪೂರ್ತಿ ಜೋಳ ಇದೆ. ಅಂದ್ರೆ ಇದು ಡಿಪ್ ಇರಿಗೇಷನ್ ಪದ್ಧತಿನೇ ಆರ್ಗಾನಿಕ್. ಪ್ರತಿಯೊಂದು ನಾನು ಏನೇ ಬೆಳೀಲಿ, ಕಳೆ ಬೆಳೆದ್ರೂ ಆರ್ಗ್ಯಾನಿಕ್ ಅದು. ಬಟ್ ನೀವು ಇದು ಕೆಮಿಕಲ್ಸ್ ಬಳಸ್ತೀರಲ್ಲ, ಕೆಮಿಕಲ್ ಅಂದ್ರೆ ನೀವು ಬಳಸೋದಿಲ್ಲ. ಮಾಮೂಲಾಗಿ ಬಳಸಿದರೆ 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? ಈ ಆರ್ಗಾನಿಕ್ ಪದ್ಧತಿಯಿಂದ ಎಷ್ಟು ಖರ್ಚು ಬರುತ್ತೆ? ನಾನು ಏನು ಗೊತ್ತಾ, ಈ ಖರ್ಚು ವೆಚ್ಚನ ನಾನು ಲೆಕ್ಕನೇ ಹಾಕಲ್ಲ. ಯಾಕೆ ಅಂದರೆ ನಮ್ಗೆ ಒಳ್ಳೆ ಸಿಗಬೇಕಾದ್ರೆ ಸುಮ್ಮನೆ ಲೆಕ್ಕ ಮಾಡ್ಕೊಂಡೇ ಕುಂತ್ಕೊತಾ ಇದ್ದೀರ ಹೊರತು ಬೆಳೆಯೋದು ಮಾತ್ರ ಝೀರೋ ಆಗಿದೆ. ಬರೀ ಲೆಕ್ಕದಲ್ಲೇ ನಾವು ಜೀವನ ಕಳೀತಾ ಇದ್ದೀರ ಹೊರತು ಬಂದು ತೊಗೊತಾ ಇರಬೇಕು, ಹಾಕ್ತಾ ಇರಬೇಕು. ನಾವು ಒಳ್ಳೇದಕ್ಕೆ ಎಷ್ಟು ಹಾಕಿದ್ರೂ ಅದು ಭೂಮಿಯಲ್ಲೇ ಇರುತ್ತೆ ಒಳ್ಳೆಯದು. ಕೆಟ್ಟದ್ದು ಹಾಕಿದ್ರೆ ಭೂಮಿಯಲ್ಲಿ ಇರೋ ಒಳ್ಳೆಯದೂ ಹಾಳಾಗುತ್ತೆ. ಇದರಿಂದ ನಾನು ಲೆಕ್ಕ ಹಾಕಲ್ಲ. ಯಾಕೆ ಅಂದರೆ ಲೆಕ್ಕ ಹಾಕೊಂಡು ಕುಂತ್ಕೊಳ್ಳೋ ಮನುಷ್ಯ ನಾನಲ್ಲ, ಒಳ್ಳೆ ತಿನ್ನೋಂಥ ಮನುಷ್ಯ ನಾನು. ಕಾಲ ಕಳ್ಕೊಂಡು ಬರೀ ಲೆಕ್ಕದಲ್ಲೇ ಇವತ್ತು ಏನಾಗಿದೆ ಅಂದರೆ ದುಡ್ಡಕ್ಕಾಗೇ ಬದುಕ್ತಾ ಇದ್ದಾರೆ. ಊಟ ಮಾಡ್ತಾ ಇಲ್ಲ, ಒಳ್ಳೇದು ಊಟ ಮಾಡೋಣ. ಇವಾಗ ದುಡ್ಡಿದೆ, ಅದರಲ್ಲಿ ಒಳ್ಳೆ ತಿಂದು ಹೋಗೋಣ ಅಂತ ಯಾರ ಮನಸ್ಸಲ್ಲೂ ಇಲ್ಲ. ವಿಷ ತಿಂದು ನಾಲ್ಗೆನ ಕೆರ ಮಾಡ್ಕೊಂಬಿಟ್ಟಿದ್ದೀರಿ. ಕೆರನ ಮಾತ್ರ ಪಾಲಿಶ್ ಹಾಕೊಂಡು ದಿನಾ ಶೋಕೇಸಲ್ಲಿ ಇಟ್ಕೊತೀರಿ. ಯಾಕೆ ನಮ್ಮ ನಾಲ್ಗೆ ನಮಗೆ ಬೇಕಿಲ್ವಾ? ವಿಷ ತಿನ್ನೋದೇನ ಕೆಲಸ? ಇದಕ್ಕೇನೋ ಬದುಕಿರೋದು? ಹಿಂದೆ ವಿಜ್ಞಾನಿಗಳು ಮಾಡಿದ್ರು ಏನೋ ಊಟಕ್ಕೆ ಕೊರತೆ ಅಂತ. ಆದರೆ ಅದು ಅವತ್ತು ವಿಷ ಥರ ಬದಲು ಹಣ್ಣಿನ ಗಿಡಗಳು ಮಾಡಿಸಿದ್ದಿದ್ರೆ ಕೋತಿಗಳು ಬದುಕ್ಬೋದಾಗಿತ್ತು. ಹಣ್ಣುಗಳು ಆ ಸೀಸನ್ಗೆ ಬರೋವು. ನಾವು ಕೋತಿಗಳ ಥರ ಬದುಕ್ಬೋದಾಗಿತ್ತು. ಏನು ಫ್ರೀಯಾಗಿ ಕಿತ್ಕೊಂಡು ತಿನ್ಕೊಂಡು ಇರ್ಬೋದಾಗಿತ್ತು. ಇವತ್ತು ದುಡ್ಡು ಅಂದ್ಬಿಟ್ಟು ಎಲ್ಲ ನಾಶನ ಮಾಡ್ತಾಯಿದ್ದೀರಿ. ಭೂಮಿನೂ ನಾಶನ ಮಾಡಿದ್ದೀರಿ, ಪರಿಸರನಂತೂ ಕುಲ್ಗೆಟ್ಸಿಟ್ಟಿದ್ದೀರಿ. ಇದು ನಾವು ಮನುಷ್ಯರು ಮಾಡೋಂಥ ದೊಡ್ಡ ಕೆಲಸ. ಇದು ಬೇಕಾ? ಅದರಿಂದ ಪೂರ್ತಿ ಬೆಂಡೆಕಾಯಿ ಹಾಕಿದ್ದೀನಿ. ಇದ್ರ ಮಧ್ಯೆ ಮೆಣಸಿನ ಗಿಡ ಇದೆ. ಆಮೇಲೆ ನೀವು ಆರ್ಗಾನಿಕ್ ಪದ್ಧತಿಯಲ್ಲಿ ಜನ ಯಾವುದನ್ನು ಡಿಮ್ಯಾಂಡ್ ಜಾಸ್ತಿ ಕೇಳ್ತಾರೆ? ಸೊ ಎಲ್ಲನೂ ತಗೊಳ್ತಾರೆ. ಯಾಕಂದರೆ ಎಲ್ಲದರಲ್ಲೂ ಒಂದೊಂದು ಥರ ಪೋಷಕಾಂಶಗಳಿರುತ್ತೆ. ಈ ಬೆಂಡೆಕಾಯಲ್ಲಿ ಒಂಥರ, ಈ ಬೆಂಡೆಕಾಯಿ ತಿಂದರೆ ನಿಮ್ಮ ಕಿಡ್ನಿ ಸ್ಟೋನೇ ಬರೋಲ್ಲ. ಹಸಿ ತಿನ್ನಬೇಕು. ಈ ಹಸಿದು ಯಾವಾಗಲೂ ತಿಂತಾಯಿದ್ರೆ ಕಿಡ್ನಿ ಫೇಲ್ಯೂರ್ ಆಗಿರೋದನ್ನು ಸರೋಗುತ್ತೆ. ಈ ತರಕಾರಿಗಳು ಈ ಕಿಡ್ನಿ ಫೇಲ್ಯೂರ್ ಆಗಿರೋರು ನನ್ನ ಹತ್ರಕ್ಕೆ ಬರಲಿ, ಬರೀ ಹಸಿ ತರಕಾರಿ ತಿನ್ನಲಿ, ಯಾಕೆ ಸರೋಗಲ್ಲ ನೋಡೋಣ. ಒಳ್ಳೇದನ್ನು ತಿನ್ನೋದು ಕಲೀರಿ, ಎಲ್ಲ ಆಟೋಮೆಟಿಕ್ಕಾಗಿ ತಾನಾಗೆ ಸರೋಗುತ್ತೆ. ಡಾಕ್ಟ್ರು ಓದೋದೇ ಬೇಕಿಲ್ಲ. ಯಾರೋ ಆಯುರ್ವೇದಿಕ್ ಡಾಕ್ಟ್ರುಗಳು ಸಾಕು ನಮಗೆ. ಈ ಲೂಟಿ ಗ್ಯಾಂಗ್ ಅವಶ್ಯಕತೆ ಇದೆಯಾ? ನಮ್ಮನ್ನೆಲ್ಲ ಬಡ್ಕೊಂಡು ತಿಂತಾ ಇರೋದು ಅಷ್ಟೇ. ಇದು ಯಾರಾದರೂ ಸೇವೆ ಅಂತ ಅವ್ರು ದುಡ್ಡು ಬೇಕು, ಅವ್ರಿಗೂ ನಾನು ದುಡ್ಡು ಬೇಡ ಅಂತ ಹೇಳಲ್ಲ. ಏನು ಇಷ್ಟೊಂದ ಹಿಂಸೆ ಜನಗಳಿಗೆ? ಅದಕ್ಕೆ ಊಟ ತಿನ್ನಿ, ಅವರಿಂದ ತಪ್ಪಿಸ್ಕೊಳ್ಳಿ, ದೂರ ಆಗಿ ಅವರಿಂದ, ಆಟೋಮೆಟಿಕ್ಕಾಗಿ ಸರೋಗುತ್ತೆ. ಇದನ್ನು ಯಾರೂ ಮಾಡಬೇಕಾಗಿಲ್ಲ. ದಡ್ಡ ಮಾಡೋ ಕೆಲಸ ಇದು. ಎರ್ವೇಸ್ತೆ ಏರೋಡು ಪಂಡ್ತಾಡು ಅಂತ ತೆಲುಗಿನಾಗ ಗಾದೆನೇ ಇದೆ. ಇದನ್ನು ಮಾಡ್ತಾಯಿಲ್ಲ. ಯಾಕೆ ಅಂದರೆ ಓದ್ಬಿಟ್ಟಿದ್ದೀನಿ ನಾನು ಬಿಸಿಲಲ್ಲಿ ಹೆಂಗೆ ಒಣಗೋದು, ಗಾಳಿಯಲ್ಲಿ ಹೆಂಗಿರೋದು ಅನ್ನೋದಾಗೋಗ್ಬಿಟ್ಟಿದೆ. ಬಿಸಿಲು ಗಾಳಿ ಇಲ್ಲ ಅಂದರೆ ನೀವೇ ಇಲ್ಲ.
ಗಾಳಿನ ಇವತ್ತು ಹಾಳು ಮಾಡಿದ್ದೀರಿ. ಆ ಗಾಳಿ ಇಲ್ಲ ಅಂದರೆ, ಬಿಸಿಲನ ಇಲ್ಲ ಅಂದರೆ ಒಂದಷ್ಟು ಸ್ವಲ್ಪ ಹೊತ್ತು ಬದುಕ್ಬೋದು. ಗಾಳಿನೇ ಇಲ್ಲ ಅಂದರೆ ಕ್ಷಣದಲ್ಲಿಲ್ಲ ನಾವು. ಆ ಗಾಳಿನ ಹಾಳು ಮಾಡೋದು ಬಿಟ್ಟು ನಾವು ಒಳ್ಳೇದು ಮಾಡ್ಕೊಂಡು ಹೋದರೆ ಜೀವನ ನೆಮ್ಮದಿಯಾಗಿರುತ್ತೆ. ಇವತ್ತು ಆನಂದವಾಗಿ, ಇವತ್ತು ಹೆಂಡ್ತಿ ಗಂಡ ಮಕ್ಕಳು ಯಾರು ಒಗ್ಗಟ್ಟಲ್ಲಿದ್ದಾರೆ. ಅವನೆಲ್ಲೋ ಊಟ ತಿಂತಾನೆ, ಈ ಅಮ್ಮ ಎಲ್ಲೋ ತಿಂತಾಳೆ, ಇವನೆಲ್ಲೋ ತಿಂತಾನೆ. ಇದು ಜೀವನ. ಒಂತ ಕುಂತ್ಕೊಂಡು ತಿನ್ನೋ ಮನಸ್ಥಿತಿನೇ ಇಲ್ಲ. ಮಕ್ಳು ಏನಕ್ಕೆ ಬೇಕು ನಿಮಗೆ? ಹಾಂ, ಬೇಕಾ ಮಕ್ಕಳು? ಮಕ್ಕಳ ಜೊತೆ ಆನಂದ ಪಡೆಯೋದು ಕಲೀರಿ. ನನ್ನ ಮಗನ ಕೆಲ್ಸಕ್ಕೆ ಹಾಕೊಂಡಿದ್ದೀನಿ. ಯಾವ ಕೆಲಸ? ಒಳ್ಳೆ ಕೆಲಸ ಇದು, ಕೃಷಿ ಕೆಲಸ. ಇಂಥ ಕೆಲಸ ಎಲ್ಲೂ ಸಿಗೋದು ಇಲ್ಲ ಮಾಡೋದಕ್ಕೆ. ಇಲ್ಲೆಲ್ಲೋ ಹೋಗ್ತೀರಿ ನಾವು, ಏನಕ್ಕೆ? ಚಪ್ಪಲಿ ಹೊಲಿಯೋದಕ್ಕೆ. ಚಪ್ಪಲಿ ಹೊಲಿಯೋದಕ್ಕೆ ಎಲ್ಲೆಲ್ಲೋ ಫ್ಯಾಕ್ಟ್ರಿಗೆ ಹೋಗ್ತೀರಿ. ಹೊಲೀರಿ, ನಿಮ್ಮದೇ ಅಂಗಡಿ ಇಟ್ಕೊಂಡು ನಿಮ್ಮದೇ ಫ್ಯಾಕ್ಟ್ರಿ ಮಾಡಿರಿ. ಹಾಂ, ಯಾಕೆ ಬುದ್ಧಿ ಇಲ್ವಾ ನಿಮಗೆ? ಯಾವ್ಯಾವ ಡಿಸೈನ್ ಮಾಡಬೇಕು ಅಂತ ನೀವು ಹೋಗಿ ಅವ್ರಿಗೆ ಹೇಳ್ಕೊಡೋದು, ಅವನು ದುಡ್ಡು ಮಾಡ್ಕೊಳೋದು. ನೀನೇ ಡಿಸೈನ್ ಮಾಡಿ ಹೊಲ್ದ್ರೆ ನಿನಗೆ ಬರಲ್ವಾ? ಹಾಂ, ಕಂಡೋರ್ಗೆ ದುಡಿಯೋದಷ್ಟೇ. ನೀವಂತೂ ಓನರ್ ಆಗಲ್ಲ. ಓನರ್ ಆಗಿ ಪ್ರತಿಯೊಬ್ಬರು ನಮ್ಮ ಲೇಬರ್ಗೂ ನಾನು ಹೇಳೋದಷ್ಟೇ, ನೀವು ಬರೋವ್ರಿಗೂ ನಾನು ದುಡಿಸ್ತೀನಿ, ಇಲ್ಲ ಅಂದರೆ ನಾನೇ ದುಡ್ಕೊಂತೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಓನರ್ಗಳಾಗಿ ದೇಶ ಉಳಿಬೇಕು ಅಂದರೆ ನೀವೆಲ್ಲ ಓನರ್ಗಳಾಗಬೇಕು. ಪ್ರತಿಯೊಬ್ಬನೂ ಓನರ್ ಆಗಬೇಕು. ನಿಮ್ಮದೇ ಆದಂಥ ಕೆಲಸ ಮಾಡಿ ನೀವು ಬದುಕಿ. ನೀನು 1000 ರೂಪಾಯಿ ಸಂಪಾದನೆ ಮಾಡಿ ಹಾಳು ಮಾಡೋದು ಬಿಟ್ಬಿಟ್ಟು 100 ರೂಪಾಯಿ ಸಂಪಾದನೆ ಮಾಡಿ ಒಳ್ಳೆ ಊಟ ತಿನ್ಕೊಂಡು ನೆಮ್ಮದೇ ಬದುಕು. ಈ ಚುಕ್ಕೆ ಸೊಪ್ಪು ಅಂತ ಇದನ್ನು ತಿಂದು ನೋಡಿ. ಇದು ಟೊಮೊಟೊಗೆ ಹುಣಸೆ ಹಣ್ಣಿಗೆ ಪರ್ಯಾಯ. ಹುಳಿ ಐತೆ. ಇದನ್ನ ಅಡುಗೆಗೆ ಹಾಕಿದ್ರೆ ಟೊಮೊಟೊನೂ ಬೇಕಿಲ್ಲ, ಹುಣಸೆ ಹಣ್ಣು ಬೇಕಿಲ್ಲ. ಇದು ಬಲ್ತಿದೆ, ಇವು ಬೀಜ ಆಗಿದೆ. ಇನ್ನೂ ಚೆನ್ನಾಗಿ ಬರುತ್ತೆ, ಅಗಲವಾಗಿ ಬರುತ್ತೆ. ಇಂಥವೆಲ್ಲ ಈಗ ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಹುಚ್ಚು. ದುಡ್ಡು ಅಂತಿದ್ರೆ ಏನೂ ಬೇಡ, ನಮ್ಗೆ ಊಟನೇ ಬೇಡ, ಮೊಬೈಲ್ ಇದ್ದರೆ ಊಟನೇ ಬೇಡ. ಈ ಥರ ಮಕ್ಕಳನ್ನ ಬೆಳೆಸ್ತಾ ಇದ್ದೀರಿ. ಮುಂದೆ ನಾವೇ ಅನುಭವಿಸ್ಬೇಕು. ನಾವು ಏನು ಮಾಡ್ತಾ ಇದ್ದೀರೋ ಅದನ್ನು ನಾವೇ ಅನುಭವಿಸ್ಬೇಕಷ್ಟೇ. ನಂಬರ್ 1 ಇದು ಲಕ್ಷ್ಮಣ ಫಲ ಅಂತ, ಕ್ಯಾನ್ಸರ್ಗೂ ತುಂಬ ಒಳ್ಳೇದಂತೆ. ಕಾಯಿ ತೋರಿಸ್ತಾರೆ. ಲಕ್ಷ್ಮಣ ಫಲ ಹೆಂಗೆ ಇದನ್ನು ತಿನ್ನೋದು? ಇದು ಹಣ್ಣಾದರೆ ಹಾಂ, ಇದೆ ನೋಡ್ರಿ ಲಕ್ಷ್ಮಣ ಫಲ. ಸ್ವಲ್ಪ ಹುಳಿ ಬರುತ್ತೆ, ಆದರೆ ಅಗಿಯೋಂಗೇನಿಲ್ಲ. ಹಂಗೆ ಚಪ್ಪರ್ಸ್ಕೊಂಡು ತಿಂತಾ ಇರೋದು. ಬೀಜ ತೆಗಿಯೋದು, ಚಪ್ಪರ್ಸ್ಕೊಂಡು ತಿಂತಾ ಇರೋದು ಅಷ್ಟೇ. ಲಕ್ಷ್ಮಣ ಫಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡ್ರಿ ಕಾಯಿ ಹಣ್ಣಾಗಿಲ್ಲ, ಕಾಯಿ ಇದರಲ್ಲಿ ಖಾಲಿ ಆಗಿದ್ದಾವೆ ಜಾಸ್ತಿ. ಎಲ್ಲ ಮಾರ್ಕೆಟಿಂಗ್ ಆಗಿದೆ. ಇದು ಯಾವುದು? ಚಕ್ಕೆನಾ? ಚಕ್ಕೆ ಗಿಡ ಅದು ಇನ್ನೂ ತೆಗಿಲ್ಲ. ಚಕ್ಕೆ ಈಗ ತೆಗಿಬೇಕು ಅಂತ ಒಂದು ರೆಕ್ಕೆ ಕಡ್ದು ಇಟ್ಟಿದ್ದೀರಿ ಅಲ್ಲಿ. ನೋಡೋಣ ಯಾವ ರೀತಿ ತೆಗಿಬೇಕು ಅಂತನೂ ಇನ್ನೂ ಗೊತ್ತಿಲ್ಲ. ಅದು ನೋಡ್ತಾ ನೋಡ್ತಾ ಅದು ಬರುತ್ತೆ. ಅಲ್ಲಿ 2 ಎಕರೆಯಲ್ಲಿ 1 ಎಕರೆ ಹಲವಾರು ಸೊಪ್ಪುಗಳು ತೋರಿಸಿದ್ದೀನಿ. ಆಮೇಲೆ ತೊಗರಿ ಗಿಡ ಮತ್ತು ಆ ಮಧ್ಯದಲ್ಲಿ ಮಿಕ್ಸಿಂಗ್ ಕ್ರಾಪ್ ಎಲ್ಲ ಹಾಕಿದ್ರು ನೋಡಿಸಿದ್ದೀನಿ. ಈಗ ಬೇರೆ ಕಡೆ ಬಂದಿದ್ದೀನಿ. ಇದೂ ಕೂಡ ನರಸಿಂಹರಾಜ್ ಅವ್ರ ತೋಟನೇ. ಇಲ್ಲಿ 2 ಎಕರೆಯಲ್ಲಿ ಹಲವಾರು ಗಿಡಗಳು. ಈಗ ರಾಮಫಲ ನೋಡಿದ್ದೀರಿ, ಆಮೇಲೆ ಚಕ್ಕೆ ಇದು ಹನುಮಾನ್ ಫಲ ಅಂತೆ. ಎಲ್ಲ ಗಿಡಗಳನ್ನು ಅವ್ರ ತೋಟದಲ್ಲಿ ಬೆಳೆಸ್ತಾ ಇದ್ದಾರೆ. ಗಂಧ ಇದೆ, ಶ್ರೀಗಂಧದ ಮರಗಳು ಗಿಡಗಳಿದ್ದಾವೆ. ಇದು ಶ್ರೀಗಂಧದ ಗಿಡ. ಇದು ಶ್ರೀಗಂಧದ ಮಧ್ಯದಲ್ಲಿ ಒಂದು ತೊಗರೆ ಬಂದೈತೆ. ಅದು ಸಪೋರ್ಟ್ ಇದ್ರೇನೆ ಅದು ಬೆಳೆಯೋದು. ಇದು ದೊಡ್ಡ ಗಿಡ ಆಗತ್ತೆ. ಯಾವುದು ತೊಗರಿದು, ಆದ್ರೆ ಕಟ್ಟಾಕಿದ್ರೆ ಹಂಗೆ ಬೆಳ್ಕೊಂಡು ಹೋಗುತ್ತೆ ಅನ್ನೋದು ಉದ್ದೇಶ. ಕಟ್ಟಾಕೋದಲ್ಲ, ಇದ್ರ ಬೇರಿಂದಾನೇ ಅದಕ್ಕೆ ಆಹಾರ. ಈ ಇದು ಸ್ಯಾಂಡಲ್ವುಡ್ ಬೆಳಿಬೇಕು ಅಂದ್ರೆ ಇದಕ್ಕೆ ಸಪೋರ್ಟ್ ಇದ್ರೇನೆ ಅದು ಬೆಳೆಯೋದು. ಇಲ್ಲ ಅಂದ್ರೆ ಅದು ಆಹಾರ ತಗೊಳ್ಳೋ ಶಕ್ತಿ ಇಲ್ಲ. ಇದು ಈ ಬೇರು ಹೋಗಿ ಅದಕ್ಕೆ ಆಹಾರ ಕೊಡೋದು. ಇದ್ರ ಮಧ್ಯೆ ಹೂವಿನ ಗಿಡಗಳು ಹಾಕಿದ್ದೀನಿ. ಶ್ರೀಗಂಧದ್ದು ಆಪಲ್ ಗಿಡ ಇದೆ. ಅದ್ರ ಮಧ್ಯೆ ಇಲ್ಲಿ ಆಪಲ್ ಅದು ನೋಡ್ರಿ, ಅದು ಉದ್ದಕ್ಕಿರೋದಾ? ತೋರಿಸಿ ಅಣ್ಣ. ಈಗ ಅಸ್ಸಾಂ ಕಡೆ ಮಾತ್ರ ಆಪಲ್ ಬೆಳೆಯೋದು ಅಂತ ನಾವು ಅನ್ಕೊಂಡಿದೀವಿ. ಇಲ್ಲಿ ಇದು ಇದೆ, ಸೌತೆ ಗಿಡ ಇದೆ, ಇದೆಲ್ಲ ಹುಟ್ಟಿದೆ. ಸೌತೆ ಗಿಡ, ಸೊಪ್ಪುಗಳು ಹಾಕಿದ್ದೀರಿ, ತರಕಾರಿಗಳು. ಇಲ್ಲಿ ತರಕಾರಿ ಹಾಕಿದ್ದಾರೆ. ಇದು ಆಪಲ್ ಗಿಡ. ಆಪಲ್ ಗಿಡ ಏನು ಅದರಲ್ಲಿ ಒಂದು ಕಾಯಿನೂ ಬಿಟ್ಟಿದೆ ನೋಡ್ರಿ ಅದ್ರ ಮೇಲೆ. ಅದು ಅಂದ್ರೆ ಇದಕ್ಕೆ ಪಾಲಿನೇಷನ್ ಆಗೋದಕ್ಕೆ ಬೇರೆ ಇನ್ನೊಂದು ಹಾಕ್ಬೇಕು, ಅದು ಗ್ರೀನ್ ಆಪಲ್ ಅಂತ. ಅದು ಗೊತ್ತಿಲ್ದಿರ ಹಾಕ್ದಿರಾ ಈಗ ಹಾಕಿದೀನಿ. ಇಲ್ಲಿ 2 ಗಿಡ ಹಾಕಿದೀನಿ. ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಈಗ ತಂದು ಹಾಕಿದೀನಿ.
ಕಾಯಿ ಐತೆ, ಮೇಲ್ಗಡೆ ಐತೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಂದರೆ ನಮ್ಮ ಏರಿಯಾಕ್ಕೂ ಕೂಡ ಆಪಲ್ಲು ಸೂಕ್ತವಾದ ಜಾಗ ಅಂತ. ಅಂದ್ರೆ ಇದಕ್ಕೆ ಪಾಲಿನೇಷನ್ ಆಗಬೇಕು. ಅದಕ್ಕೆ ಅನ್ನಮನ್ 99 ಏನೋ ಬರುತ್ತೆ, ಅದು ಹೆಸರುಗಳಿದೆ. ಅವು 2 ವೆರೈಟಿ ಹಾಕಿದ್ದೀನಿ. ಅದ್ರ ಜೊತೆ ಗ್ರೀನ್ ಆಪಲ್ಲು ಒಂದು 10 ಗಿಡ 15 ಗಿಡಕ್ಕೆ ಒಂದೊಂದು ಗ್ರೀನ್ ಆಪಲ್ ಹಾಕಬೇಕು. ಅದು ಪಾಲಿನೇಷನ್ ಆಗುತ್ತೆ. ಆವಾಗ ಕಾಯಿ ದಪ್ಪ ಬರುತ್ತೆ. ಈಗ ಸ್ವಲ್ಪ ಕಡಿಮೆ ಬರ್ತಾ ಇದೆ ಹಂಗೆ. ಅಂದರೆ ಇದು ಇದಿದೆ, ಬೆಟ್ಟದಲ್ಲಿ ಇದೆ, ಕಿರ್ನಲ್ಲಿ ಇದೆ, ಆ ಕಡೆ ನೇರಳೆ ಇದೆ. ಇದು ಬೆಟ್ಟದಲ್ಲಿ ನೇರಳೆ ಇದು ನೇರಳೆ 8ರಿಂದ 10 ಗಿಡ ಇದೆ ಅಷ್ಟೇ ನೇರಳೆ. ಎಲ್ಲಾನು ಅಷ್ಟೇ ಹಾಕಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ಬಂದಾಗ ನಾನು ನಮ್ಮ ಕಸ್ಟಮರ್ ಅಲ್ಲದೆ ಬೇರೆ ಹುಡ್ಕೊಂಡು ಹೋಗ್ಬೇಕು. ಬೇರೆ ಇವಾಗ ಮಾರ್ಕೆಟ್ಗೆ ತೊಗೊಂಡೋಗಿ ಹಾಕಿದ್ರೆ ಅವ್ರು ಹೇಳ್ದಂಗೆ ಕೊಡಬೇಕು. ನಾನು ಹಂಗಲ್ಲ, ನನ್ನ ರೇಟ್ ಕೊಡಂಗಿದ್ರೆ ನಾನು ಕೊಡ್ತೀನಿ. ಇಲ್ಲ ಅಂದರೆ ಉಳಿದಿದ್ದು ತಂದು ನಮ್ಮ ದನಗಳಿಗೆ ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಾನು ಜೋಳ ಬೆಳೆದು ಹಾಕ್ಬೇಕು, ತರಕಾರಿನೇ ಬೆಳೆದು ಹಾಕೋಣ, ಆ ಲೆಕ್ಕದವನು ನಾನು. ಇದು ಗೋರಿ ಗಿಡ ಇದೆ 3 ಲೈನು. ಆ ಕಡೆ ಕಡಲೆ ಗಿಡ ಹಾಕಿದ್ದೀನಿ. ಅಂದರೆ ಚೆಕ್ಕ ಗಿಡ ಒಂದಲ್ಲ, ಜಾಸ್ತಿ ಐತೆ, 10 ಗಿಡ ಐತೆ ಚೆಕ್ಕ ಗಿಡ, 10 ಗಿಡ. ಆ ಚೆಕ್ಕ ಹೆಂಗೆ ತೆಗಿಬೇಕು ಅನ್ನೋದು ಮರ ಸ್ವಲ್ಪ ಕಟ್ ಮಾಡಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ ಅಂತೆ. ನೆಕ್ಸ್ಟು ಆ ಅನುಭವನ ತಗೋಬೇಕು ಅಂತಂದರೆ ಇವಾಗ ಹೆಂಗೆ ತೆಗಿಬೇಕು ಆ ಚೆಕ್ಕ ಸರಿ ತೆಗೆದ್ರೆ ಗೊತ್ತಾಗುತ್ತೆ ಸರ್. ಅದು ತೆಗೆದಾಗ ನಮಗೆ ಐಡಿಯಾ ಬರುತ್ತೆ, ನಾವೇ ತೆಗಿಬೋದು. ಒಂದು ಕಟ್ಟಿಂಗ್ ಮಾಡಿದ್ದೀರಿ ಒಂದು ಕೊಂಬೆ, ಅದರಿಂದ ಇದು ಮಾಡಿ. ಎಲ್ಲ ತರಕಾರಿ ಹಣ್ಣು ಎಲ್ಲ ಮಾಡಿದ್ದಾರೆ. ಆಮೇಲೆ ನೋಡಿರಿ, ಇದು ಶ್ರೀಗಂಧ ಆಪಲ್, ಗ್ರೀನ್ ಆಪಲ್ ಅಂತೆ. ಇದ್ರ ಹೂವು ಬಂದರೆ ಅದು ಪಾಲಿನೇಷನ್ ಆಗುತ್ತೆ. ಆವಾಗ ಕಾಯಿ ದಪ್ಪ ಬರುತ್ತೆ. ಪಾಲಿನೇಷನ್ ಆಗದೆ ಯಾವುದೂ ದಪ್ಪ ಬರಲ್ಲ. ಈಗ ಜೇನುಳುಗಳು ಇದ್ರೆ ಅವು ಪಾಲಿನೇಷನ್ ಆಟೋಮೆಟಿಕ್ ಆಗಿ ಆಗುತ್ತೆ. ಜೇನುಳ ನೀವು ಸಾಕ್ಬೇಕು ಇತ್ತಲ್ಲ, ಇಂಥ ಹಾಕ್ಬೋದು. ಈ ಕಡೆ ದ್ರಾಕ್ಷಿ ಇದೆ, ಅದು ಔಷಧಿ ಹೊಡೆದಾಗ ಸ್ಮೆಲ್ಗೆ ಸತ್ತೋಗುತ್ತೆ. ಆಪಲ್ ಇದು ದಾಳಿಂಬೆ ಗಿಡ ಐತೆ. ಎಲ್ಲ ಕೂಲಿ ಅಲ್ಲ ಹೆಂಗೆ ನಿಮಗೆ ಇಲ್ಲಿ ಅನುಕೂಲ? ಇಲ್ಲಿ ನಮ್ದೊಂದು 2 ಫ್ಯಾಮಿಲಿಗಳಿದ್ದಾವೆ. ಅವರು ಅವ್ರ ಪಾಡ್ಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗಜನಿಂಬೆ, ತೊಂಡೆ ಗಿಡ ಇದೆ. ತೊಂಡೆ ಗಿಡ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಬಿದ್ದಿರ್ತತೆ, ಅದನ್ನು ತಿಂತಾ ಇದ್ದೀವಿ. ನೋಡ್ರಿ, ತೊಂಡೆ ಗಿಡ ಕಾಯಿ ಹಣ್ಣಾಗಿದೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಬೇರೆ ಟೈಪ್ ಹಣ್ಣಾಗಿರೋದು ತಿನ್ನಲ್ಲ, ಹಸಿದೆ ತಿನ್ನಬೇಕು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬರೀ ಈ ಥರ ಹಣ್ಣಾಗಿರೋ ಮಾತ್ರ ತಿಂತಾ ಇದ್ವಿ. ಇದು ಕೂಡ ಸೇಮು. ಅಲ್ಲಿ ಹೆಂಗೆ ಇಲ್ಲಿ ಸೌತೆ ಗಿಡ ಇದೆ, ಬೀನ್ಸ್ ಇದೆ, ಹೀರೆ ಗಿಡ ಇದೆ. ಎಲ್ಲದಕ್ಕೂ ದಾರ ಕಟ್ಟಿ ಬಿಟ್ಟಿದ್ದಾರೆ. ಅದ್ರ ಪಾಟಕ್ಕೆ ಅದು ಬೆಳ್ಕೊಂಡಾಗ ದಾರದ ಸುತ್ತಿದ್ರೆ ಅದು ಸುತ್ಕೊಂಡು ಮೇಲೆ ಕಂಬಿ ಐತಲ್ಲ, ಈ ಕಂಬಿಗೆ ಬಂದ್ಬಿಡ್ತತೆ. ಶ್ರೀಗಂಧದ ಗಿಡನೂ ಜಾಸ್ತಿ ಇದ್ದಂಗೆ ಐತಪ್ಪ ಇಲ್ಲಿ. ಇದೆ. ಆಪಲ್ ಐತೆ, ಮೂಸಂಬಿ ಇದೆ ನೋಡ್ರಿ. ಮೂಸಂಬಿ ಕೂಡ ನಮ್ಮ ಭೂಮಿಗೆ ಅಡ್ಜಸ್ಟ್ ಆಗಲ್ಲ. ಮೂಸಂಬಿನ ಕೂಡ ಬೆಳೆದಿದ್ದಾರೆ. ನಾನು ಈ ಮೂಸಂಬಿನ ಇಲ್ಲಿವರೆಗೂ ಮಾರಿಲ್ಲ. ಯಾಕೆ ಅಂದರೆ ನಮ್ಮ ತಾಯಿ ವಯಸ್ಸಾಗಿದೆ, ಅವ್ರಿಗೆ ಜ್ಯೂಸ್ ಮಾಡಿಕೊಡ್ತೀವಿ. ಎಷ್ಟು ಬಂದ್ರೂ ಅವ್ರಿಗೆ ಹಾಗೆ ಮಾರಲ್ಲ. ತಾಯಿ ಮುಖ್ಯ ಫಸ್ಟು, ದುಡ್ಡು ಆಮೇಲೆ. ಅಲ್ಲಿ ಕಿತ್ಲೆ ಗಿಡಗಳಿದ್ದಾವೆ, ಅಲ್ಲಿ ಆ ಕಡೆ ಒಂದಿದೆ. ಇದು ದಾಳಿಂಬೆಯಲ್ಲಿ ನಮಗೆ ಪ್ರಾಬ್ಲಮ್ ಏನು ಅಂದರೆ ಎಳಿರುಗಳು ತಿಂತಾ ಹೋಗ್ತವೆ. ಒಂದು ಕಾಯಿ ಇದ್ದಾಗೆ ತಿಂದಾಕ್ಬಿಡ್ತವೆ. ತಿನ್ಲಿ ಬಿಡ್ರಿ ಅಂತ ಬಿಟ್ಬಿಟ್ಟಿದ್ದೀನಿ. ನಮ್ಗೆ ಎಷ್ಟು ಉಳಿದ್ರೆ ಅಷ್ಟೇ ಸಾಕು. ಅಲ್ಲಿಲ್ ಕಾಡು ಜಾಸ್ತಿ ಇಲ್ಲಿ ಅವೆಲ್ಲ ಇದ್ರೇನೆ ಪ್ರಕೃತಿನಲ್ಲಿ ಎಲ್ಲ ಜೀವಿಗಳೂ ಬದುಕಕ್ಕ ಇದೆ. ಎಲ್ಲ ಥರವಾದ ಹಣ್ಣುಗಳಿಲ್ಲಿ. ಯಾವ ಹಣ್ಣು ಬೇಕಾದರೆ ಎಷ್ಟು ಥರ ಹಣ್ಣು ಐತೆ ಸರ್ ಇಲ್ಲೇ? ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಹನುಮಾನ್ ಫಲ, ಮೂಸಂಬಿ, ಕಿತ್ಲೆ, ನೇರಳೆ, ನಿಂಬೆ, ಇನ್ನೂ ನಾನಾ ವೆರೈಟಿಗಳು ಹಾಕಿದ್ದೀರಿ. ಕೋಕೋ ಏನೇನು ಎಲ್ಲ ನನ್ನ ಮಗ ತುಂಬಿಸಿದ್ದಾನೆ, ವೆರೈಟಿ. ಇದು ಸಸಿ ಎಲ್ಲಿ ತರ್ತೀರಾ ನೀವು? ಎಲ್ಲೋ ಹೋದಾಗ ಏನೇನು ಗಿಡ ಸಿಗಿದ್ರೆ ಅದೆಲ್ಲ ತಂದು ಹಾಕೋದೆ.
ಒಂದು ಟೈಮು ನಾವು ಅವಾಗ ದುಡ್ಡು ಹಾಕಬೇಕು, ಹಾಕಿದ್ಮೇಲೆ ಮುಂದೆ ತಾನಾಗೆ ಬರುತ್ತೆ. ನೋಡಿರಿ, ಇದು ಈ ಶ್ರೀಗಂಧ ಇದ್ರ ಸೆಂಟ್ರಲ್ ಇರೋದ್ರಿಂದ ಅವಾಗಲೇ ನೋಡಿದ್ರಲ್ಲ, ಅದನ್ನು ಯಾವ ಇದಾಕಿದಾಗೆ ಅದು ಹಾಕಿರೋದು. ಇದಕ್ಕೆ ಬೇರುಗಳು ಸಪೋರ್ಟ್ ಜಾಸ್ತಿ ಆದಾಗ ಇದು ಬೆಳವಣಿಗೆ ಜಾಸ್ತಿ ಆಗುತ್ತೆ. ನರಸಿಂಹರಾಜು ಅವರ ತೋಟ ಅಲ್ಲಿ 2 ಎಕರೆ ಇದ್ದೆ, ಇಲ್ಲಿ ಕೂಡ 2 ಎಕರೆ. ಈಗ ನಾನು ಇರ್ತಕ್ಕಂಥ ಜಾಗದಲ್ಲಿ ಪೂರ್ತಿ ಹಣ್ಣುಗಳ ಗಿಡಗಳು ಇರೋದಿಲ್ಲಿ. ಇಲ್ಲಿ ಕೂಡ 2 ಎಕರೆಯಲ್ಲಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ತುಂಬ ಚೆನ್ನಾಗೈತೆ ತೋಟ. ಯಾರು ಕೂಡ ರೈತರು ಬಂದು ಒಂದು ಸತಿ ನೋಡ್ಬೋದು. ಇದರಲ್ಲಿ ಶ್ರೀಗಂಧ ಮತ್ತು ಆಪೆಲು ಮತ್ತು ದಾಳಿಂಬೆ ಎಲ್ಲ ಥರವಾದ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ. ನೋಡ್ರಿ, ಸೇಪೆ ಗಿಡ ಇದೆ. ಸೇಪೆ ಹಣ್ಣು ನೋಡ್ರಿ, ಸೇಪೆ ಕಾಯಿ ಬಂದೈತೆ. ತಿನ್ನೋ ಕಾಯಿ ಎಲ್ಲ ಎಲೆಕಾಯಿ ಚೆನ್ನಾಗಿ ಬರ್ತೈತೆ. ಎಲ್ಲ ಚೆನ್ನಾಗಿದೆ ತೋಟ. ನೀವು ಕೂಡ ಯಾವಾಗ ಬರಬೇಕಾದ್ರೆ ಲಕ್ಷ್ಮೀದೇವಪುರಕ್ಕೆ ಬಂದು ಹನುಮಂತರಾಜು ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ಬಂದು ನೋಡ್ಬೋದು. ಅವರ ಆರ್ಗಾನಿಕ್ ಬೇಸಾಯದ ಬಗ್ಗೆ ನೀವು ತಿಳ್ಕೊಬೋದು. ನಿಮಗೇನಂತ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ನಾನು ನೇರವಾಗಿ ಅವ್ರ ನಂಬರೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ ನಿಮಗೇನೋ ಸಲಹೆ ಬೇಕಾದರೆ ಸಲಹೆ ತಗೋಬೋದು. ಇಲ್ಲಾಂದರೆ ಒಂದು ಸತಿ ನೀವು ತೋಟಕ್ಕೆ ಬಂದು ನೋಡಿದ್ರೇ ನಿಮಗೂ ಒಂದು ಅರಿವು ಆಗುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ಈ ತೋಟದ ಬಗ್ಗೆ, ಈ ತೋಟದ ವಿಡಿಯೋ ಬಗ್ಗೆ ನಿಮ್ಗೇನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರಾಮಫಲ ಐತಿ ನೋಡ್ರಿ, ರಾಮಫಲ ಇದು ಅಲ್ಲಣ್ಣ? ರಾಮಫಲ ಹಣ್ಣು ಆಗೈತೆ. ರಾಮಫಲ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನೋಡ್ರಿ. ರಾಮಫಲ ಇದು ಹಣ್ಣಾಗಿದೆಯಾ ಕಾಯಣ್ಣ? ಇನ್ನು ಕಾಯಿ ಅಂತಂದರೆ ಸ್ವಲ್ಪ ಬಲ್ತಿರ್ತಕ್ಕಂಥ ಕಾಯಿ ಇದು. ಇದೂ ಚೆನ್ನಾಗಿದೆ. ಇಲ್ಲಿ ಕೂಡ ಚೆನ್ನಾಗಿರ್ತಕ್ಕಂಥದ್ದು ತೋಟ ಚೆನ್ನಾಗಿದೆ. ಅವ್ರು ಬೆಳೀತಾ ಇರ್ತಕ್ಕಂಥ ಎಲ್ಲ ಹಣ್ಣುಗಳು ಕೂಡ ತುಂಬ ಚೆನ್ನಾಗೈತೆ ಅಂತ ನಾನು ಭಾವಿಸಿದ್ದೀನಿ. ರೈತ ಒಬ್ಬ ಸೈಂಟಿಸ್ಟಾಗಿ ಬೆಳೀತಾ ಇರ್ತಕ್ಕಂಥ ಕೆಲಸ ಇದು. ನರಸಿಂಹರಾಜು ಅವರು ಏನು ಓದಿದಾರೋ ಗೊತ್ತಿಲ್ಲ, ವ್ಯವಸಾಯದ ಬಗ್ಗೆ ಸಂಪೂರ್ಣ ಅರಿವು ಇದೆ ಅವ್ರಿಗಿದೆ. ತುಂಬ ಚೆನ್ನಾಗಿ ನೋಡ್ರಿ, ಇಲ್ಲಿ ಇದು ರಾಮಫಲ ಸ್ವಲ್ಪ ಹಣ್ಣಾಗಬೇಕಾಯ್ತು. ರಾಮಫಲ ಹಣ್ಣು ತಂದಿದ್ದಾರೆ. ರಾಮಫಲ ಹಣ್ಣು ಕೂಡ ತಿನ್ನೋಣ ಅಂತ ಕೊಟ್ಟಿದ್ದಾರೆ. ತುಂಬ ಸ್ವೀಟ್ ಇದೆ. ಇಲ್ಲಿ ತೋರಿಸೋಣ ನೀವು ನೋಡ್ರಿ. ನನಗೆ ಸ್ವಲ್ಪ ಪೀಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೀತಾಫಲಕ್ಕಂತೂ ರಾಮಫಲ ತುಂಬ ರುಚಿಕರವಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರ ಬಗ್ಗೆ ಇನ್ನೂ ಹಲವಾರು ವೀಡಿಯೋಗಳು ಮಾಡಬೇಕನ್ನೋದು ನನ್ನ ಉದ್ದೇಶ. ಇನ್ನೂ ಮಾಡ್ತಾಯಿರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಟಂಗ್ ಅಂತ ಬೆಲ್ ಬಂದುಬಿಡ್ತೈತೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದು ಹೀರೆಕಾಯಿ, ಹಾಗಲಕಾಯಿ ಇವಕ್ಕೆಲ್ಲ ಫ್ರೂಟ್ ಫ್ಲೈ ಬರುತ್ತೆ. ಅದಕ್ಕೆ ನಾವೇ ಸ್ವಂತ ಟ್ರ್ಯಾಪ್ ಮಾಡ್ಕೊಂಡಿದ್ದೀರಿ. ಇದು ಫ್ಯಾರಮನ್ ಲ್ಯೂರ್ ಬರುತ್ತೆ. ಆ ಲ್ಯೂರ್ ಇದ್ರೊಳಗಡೆ ಇಟ್ಬಿಟ್ಟು ಸುತ್ತೂ ಡ್ರಿಪ್ ಪೈಪಿಂದ ಇದು ಮಾಡ್ಕೊಂಡಿದ್ದೀರಿ. ಇದ್ರೊಳಗಡೆ ಒಳಗಡೆ ಹೋಗುತ್ತೆ, ಒಳಗಡೆನೆ ಸತ್ತೋಗುತ್ತೆ. ಯಾವ ರೈತರನ್ನು ನೋಡ್ಕೊಂಡು ನೀವು ಆರ್ಗಾನಿಕ್ ಪದ್ಧತಿಯನ್ನು ಆಯ್ಕೆ ಮಾಡ್ಕೊಂಡಿದ್ರಿ? ಇದು ನಾನು ಆಯ್ಕೆ ಮಾಡಿದ್ದು ಅನ್ನೋದಕ್ಕಿಂತ ನಾನು ಕೆಮಿಕಲ್ ಜಾಸ್ತಿ ಮಾಡೀನಿ. ನಾನು ಯಾರ ಮಾತು ಕೇಳ್ತಾ ಇರಲಿಲ್ಲ. ನಾನು ಏನು ಸ್ಪ್ರೇ ಮಾಡಬೇಕೋ ಅದೇ ಮಾಡೀನಿ, ನಾನು ಏನು ಕೊಡಬೇಕೋ ಅದೇ ಮಾಡೀನಿ. ಅವತ್ತಿಂದನೂ ನಾನು ಹೆಂಗೆ ಮಾಡಬೇಕು ಅನ್ನೋದು ನನಗೆ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ಇತ್ತು ವ್ಯವಸಾಯದ ಮೇಲೆ. ಕೆಮಿಕಲ್ ಹಾಕೋದು ಅಷ್ಟೇ, ನಾನು ಯಾರನ್ನೂ ಕೇಳ್ತಾ ಇರಲಿಲ್ಲ. ನಾನು ಏನು ಕೊಡಬೇಕೋ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೆ, ಅದನ್ನೇ ಮಾಡ್ತಾಯಿದ್ದೆ. ಮಾಡ್ತಾ 2014ರಲ್ಲಿ ನಾನು ಪಾಲಿ ಹೌಸ್ ಮಾಡಿಸ್ದೆ. ಪಾಲಿ ಹೌಸ್ ಮಾಡಿಸಿ 1 ವರ್ಷ ಬೆಳೆ ಬೆಳೆದ್ರಿ. 100 ಟನ್ ಕ್ಯಾಪ್ಸಿಕಮ್ ಬೆಳೆದ್ರಿ. 1 ವರ್ಷದಲ್ಲಿ 100 ಟನ್ ಕ್ಯಾಪ್ಸಿಕಮ್ ಬೆಳೆದ್ರಿ. 100 ಟನ್ ಕ್ಯಾಪ್ಸಿಕಮ್ ಬೆಳಿಬೇಕು ಅಂದರೆ ಎಷ್ಟು ಟನ್ನು ಕೆಮಿಕಲ್ ಹಾಕಿರ್ತೀರಿ ಅಂತ ನಮ್ಗೆ ಮನವರಿಕೆನೇ ಇಲ್ಲ. ನಾವು ಅಂಥ ದೊಡ್ಡ ಜನಗಳು, ನಾವು ಏನು ತಿನ್ನಬೇಕು ಅನ್ನೋದೇ ಅರಿವಿಲ್ಲ ನಮಗೆ. ಯಾಕೆ ಅಂದರೆ ದುಡ್ಡು ಬೇಕಷ್ಟೇ, ಮಕ್ಕಳು ಬೇಕು, ಮಕ್ಕಳು ಬದುಕೋದು ಬೇಡ, ದುಡ್ಡು ಬೇಕು. ಇದ್ರ ಯೋಚನೆ ಯಾವಾಗ ಬಂತು ಅಂದರೆ ಆ 1 ವರ್ಷ ಕ್ಯಾಪ್ಸಿಕಮ್ ಬೆಳೆದು ನೆಕ್ಸ್ಟ್ ವರ್ಷ ಬೆಳೆ ಇಕ್ಕದಾಗ ಗೊತ್ತಾಯಿತು ಆ ಭೂಮಿ ಏನಾಗಿದೆ ಅಂತ. ಎಲ್ಲ ವಿಲ್ಟು ನೆಮೆಟೋಡ್ಸ್ ಆಯಿತು.
ವಿಲ್ಟು ನೆಮೆಟೋಡ್ಸ್ಗೆ 3 ವರ್ಷ ಎಲ್ಲ ಥರದ ಕೆಮಿಕಲ್ಗಳು ಸುರಿದು 3 ವರ್ಷವೂ ಬರಲಿಲ್ಲ. ಆಮೇಲೆ ಯಾರೋ ಒಬ್ಬರು ಈ ಡಾಕ್ಟರ್ ಸಾಯಿಲ್ ಅಂತ ಬರುತ್ತೆ, ಡಾಕ್ಟರ್ ಸಾಯಿಲ್ ಹಾಕು ಹೋಗುತ್ತೆ ಅಂತ ಹೇಳಿದ್ರು. ಅದನ್ನು ಅವನಿಗೆ ವಾದನೂ ಮಾಡಿದೆ, ಇಷ್ಟೆಲ್ಲ ಹಾಕಿ ಕೆಮಿಕಲ್ ಹಾಕಿದ್ರು ಹೋಗಿಲ್ಲ, ಇನ್ನು ಡಾಕ್ಟರ್ ಸಾಯಿಲಲ್ಲಿ ಹೋಗುತ್ತಾ ಅಂತ. ಆದರೆ ನನ್ನ ಇದೇನೋ ಒಂದು ಮೀಟಿಂಗು ಉಲ್ನಾಚೇಗೌಡರು ಅಂತ, ಅಲ್ಲೊಂದು ಮೀಟಿಂಗ್ ಹೋದೆ. ಅವ್ರು ಹೇಳ್ತಾನೆ ಅರ್ಥ ಆಯಿತು, ಮಣ್ಣಲ್ಲಿ ಏನಿದೆ, ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕೊಟ್ಟರೆ ಹೆಂಗಿರುತ್ತೆ, ಇದೆಲ್ಲನೂ ನನ್ನ ತಲೆಗೆ ಹೋಯ್ತು. ಅವತ್ತೇ ಬಿಟ್ಬಿಟ್ಟೆ. ಬಂದಿದ್ದ ತಕ್ಷಣ ಇರೋ ಕೆಮಿಕಲ್ಲು ಬೇರೆಯವ್ರು ಕೊಟ್ಬಿಟ್ಟಿದ್ದು, ನಾನು ಸಾವಯವ ಕೃಷಿಗೆ ಇಳಿದೆ. ಅಂದರೆ ಅಲ್ಲಿವರೆಗೂ ನನಗೆ ಸಾವಯವ ಕೃಷಿ ಇದೆಲ್ಲ ಏನೂ ಮನವರಿಕೆ ಇರಲಿಲ್ಲ. ನಾನು ಈ ಡಾಕ್ಟರ್ ಸಾಯಿಲು ತೊಗೊಂಬಂದು ಕ್ಯಾಪ್ಸಿಕಮ್ ನಾರಿತ್ತು ನಾಟಿ ಮಾಡಬೇಕಾಗಿತ್ತು. ಇಮಿಡಿಯೇಟ್ಲಿ ನಾಟಿ ಮಾಡಿಸ್ಬಿಟ್ಟು ಡಾಕ್ಟರ್ ಸಾಯಿಲೇ ಕೊಟ್ಕೊಂಡು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಕೊಂಡು ಮಾಡಿದೆ. ಆ ಸರಿ ನನಗೆ ಬೆಳೆ ಇಟ್ಟು 2 ತಿಂಗಳಷ್ಟೊತ್ತಿಗೆ ಎಲ್ಲನೂ ಸತ್ತೋಗೋದು. 2 ತಿಂಗಳು ಕಾಯಿ ಬರೋ ಅಷ್ಟೊತ್ತಿಗೆ ಎಲ್ಲ ಸತ್ತೋಗ್ಬಿಡೋದು. ಆ ಸರಿ ಒಂದು 50ರಿಂದ 60 ಗಿಡ ಮಾತ್ರ ಹೋಯ್ತು. 10,000 ಗಿಡಕ್ಕೆ 50ರಿಂದ 60 ಗಿಡ ಹೋಯ್ತು ಅಷ್ಟೇ, ಇನ್ನೆಲ್ಲ ಚೆನ್ನಾಗಾಯಿತು. ಅಲ್ಲಿಗೆ ನನಗೆ ಅಷ್ಟೊತ್ತಿಗೆ ಈ ಸಾವಯವ ಕೃಷಿ ಅಂದರೆ ಏನು, ಹೆಂಗೆ ಮಾಡಬೇಕು, ಏನು ಎಲ್ಲನೂ ತಿಳ್ಕೊಂಡು, ಅಂದರೆ ನಾನೇನು ಅಂದರೆ ಆಚೆಯಿಂದ ಏನೂ ಜಾಸ್ತಿ ಕೊಂಡಬಾರ್ದು ಅನ್ನೋದು ನನ್ನ ತಲೆಗೆ ಬಂದ್ಬಿಡ್ತು. ಆಗ ಡಾಕ್ಟರ್ ಸಾಯಿಲೂ ತರೋದು ನಿಲ್ಲಿಸ್ಬಿಟ್ಟು ನಾನು ಜೀವಾಮೃತ ಮಾಡೋದು. 2 ನಾಟಿ ಹಸುಗಳು ತಂದೆ, ಒಂದು ಜೊತೆ ತಂದೆ, 50,000 ಚಿಲ್ಲರೆ ಆಯಿತು. ತಂದುಬಿಟ್ಟು ಜೀವಾಮೃತ ಮಾಡೋದು, ಅದರದ್ದೇ ಸಗಣಿ ಕೊಡೋದು. ಇದೇ ಥರ ಮಾಡ್ಕೊಂಡು ಎಲ್ಲರೂ ನಗಿಯೋರು. ಯಾಕೆ ಅಂದರೆ ಸಾವಯವದಲ್ಲಿ ಈಲ್ಡಿಲ್ಲ ಅಂತ ಸ್ಟಾರ್ಟಿಂಗ್ ಬರೋಲ್ಲ. ಯಾಕೆಂದರೆ ನಾವು ಇದೇ ಥರ ಮಾಡ್ಕೊಂಡೋದ್ರೆ ಬರೋಲ್ಲ. ಈಗ ನಾನು ಮಾಡ್ತಾಯಿದ್ದೀನಲ್ಲ, ಈ ಥರದಲ್ಲಿ ಹೆಚ್ಚು ಕಡಿಮೆ ಒಂದು 6 ತಿಂಗಳು ಅಷ್ಟೊತ್ತಿಗೆ ನಾವು ಈಲ್ಡ್ ಬರೋಂಗೆ ಮಾಡ್ಕೊಬೋದು. ಯಾಕೆಂದರೆ ಕೆಮಿಕಲ್ಗಾದರೆ ಎಷ್ಟು ಲಕ್ಷಗಳು ಬೇಕಾದರೂ ಸುರಿತಾನೆ, ಒಳ್ಳೇದು ಕೊಡೋದಕ್ಕೆ ದುಡ್ಡು ಹಾಕಲ್ಲ. ಸಗಣಿ ಗೊಬ್ಬರ ಹಾಕಿ ಇಂಡಿಗಳೆಲ್ಲ ಕೊಟ್ಟರೆ ಆಟೋಮೆಟಿಕಲ್ಲಿ ಬರುತ್ತೆ. ಇದು ಈ 3 ತಿಂಗಳಿಂದ ಈಚೆಗೆ ನಾನು ಕಲ್ತಿರೋದು. ಈಗ ಹೆಚ್ಚು ಕಮ್ಮಿ ಎಲೆಕೋಸು ಸೈಂಟ್ ಕೋಸು ಅಂತ ಬರುತ್ತೆ, ಅದು ಒಂದು 2 kg ಬರುತ್ತೆ. ಇನ್ನೊಂದು ಬರುತ್ತೆ ದಪ್ಪದು 3 ತಿಂಗಳದ್ದು, ಅದು 3 kg ಮೇಲೆ ಬರುತ್ತೆ. ಈ ಥರ ಬರ್ತಾಯಿದೆ. ಯಾಕೆಂದರೆ ಕೆಮಿಕಲಲ್ಲೂ ಅಷ್ಟೇ ಬರೋದು. ಇಲ್ಲಿ ಪೋಷಕಾಂಶಗಳ ಕೊರತೆ ಇದೆ, ಇದನ್ನು ನೀಗಿಸ್ಬೇಕು. ನೀಗಿಸಿದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ನಂದು ಬೀಟ್ರೋಟು 100-150 ಗ್ರಾಮ್ ಬರೋದು, ಈಗ 500ರಿಂದ 600 ಗ್ರಾಮ್ ಬರುತ್ತೆ. ಕ್ಯಾರೆಟು ಎಲ್ಲ ಒಡೆದೋಗೋದು, ಅರ್ಧ ಸೀಳೋಗ್ಬಿಡೋದು, ಹಿಂಗೆ ಬಾಯಿ ಬಿಟ್ಕೊಂಬಿಡೋದು, ಅದೂ ಸರೋಗಿದೆ. ಈಗ ಈ ಬೋನ್ ಮಿಲ್ಲು, ಮೂಳೆ ಪುಡಿ, ಕ್ಯಾಲ್ಸಿಯಂ ಕೊರತೆಗೆ ಈ ಥರ ಒಂದೊಂದೇ ಆಡ್ ಮಾಡ್ಕೊತ ಹೋಗ್ತಾ ಇದ್ದರೆ ಎಲ್ಲನೂ ಸರೋಗುತ್ತೆ. ಈ ಥರ ನಾನು ಹಾಳಾದ್ಮೇಲೆ ಯಾರೋ ಒಬ್ರು ಹೇಳಿ ಅದನ್ನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ಮೇಲೆ ನನ್ನ ತಲೆಗೆ ಬಂದಿದ್ದೇನು, ಮಣ್ಣನ್ನು ಉಳಿಸಿದ್ರೆ ಮನುಷ್ಯ ಬದುಕ್ತಾನೆ, ಇಲ್ಲ ಅಂದರೆ ಮಣ್ಣು ಜೊತೆನೇ ಮಣ್ಣು ಪಾಲಾಗಿ ಹೋಗ್ತಾನೆ. ಇಷ್ಟೇ, ಇದರಲ್ಲಿ ಬೇರೆ ಮಾತೇ ಇಲ್ಲ. ನಾವು ಬದುಕೋದೇನಕ್ಕೆ? ಬರೀ ದುಡ್ಡಕ್ಕಾಗ್ಯ? ಊಟ ಬೇಡವಾ? ಒಳ್ಳೆ ಊಟ ತಿನ್ನಬೇಕು ಅನ್ನೋ ಆಸೆನೇ ಇಲ್ದಿರೋ ಹೋಗಿದೆ. ಯಾಕೆ ಅಂದರೆ ಕೆಮಿಕಲ್ ಹಾಕಿ ಕೊಟ್ಟರೆ ಒಳ್ಳೆ ಟೇಸ್ಟು ಅಂತ ರೋಡಲ್ಲಿ ಏನಿದ್ರೂ ದುಡ್ಡು ಬಿಸಾಕೋದು, ತಿಂತಾ ಹೋಗೋದು, ಅಷ್ಟೇ ನಮ್ಮ ಕೆಲಸ. ಇದು ಮಾಡ್ತಾಯಿದ್ದೀರಿ, ಚೆನ್ನಾಗಿ ಮಾಡ್ತಾಯಿದ್ದೀರಿ. ಇನ್ನೊಂದು, ನಮ್ಮ ಹೆಣ್ಣು ಮಕ್ಕಳು ಸರೋಗೋವರೆಗೂ ಮನೆ ಸರೋಗಲ್ಲ. ನಮ್ಮ ಹೆಣ್ಣು ಮಕ್ಕಳು ಗಂಡಸರನ್ನ ಸರ್ ಮಾಡ್ಬೋದು, ಗಂಡಸು ಹೆಣ್ಮಕ್ಳನ್ನ ಸರ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅರಿವು ಬಂದುಬಿಟ್ರೆ ನಾವು ಒಳ್ಳೆ ಊಟನೇ ತಿನ್ನಬೇಕು ಅನ್ನೋದು, ನಮ್ಮ ಮಕ್ಕಳಿಗೆ ಆರೋಗ್ಯನೇ ಕೊಡಬೇಕು. ನಾನು ಅಂಥ ಸ್ಕೂಲ್ಗೆ ಹಾಕಿ ಓದಿಸೋದೇನು ಬೇಡ, ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಲಿ, ಅದೇ ದುಡ್ಡನ್ನು ಅವ್ನ ಆರೋಗ್ಯದ ಮೇಲೆ ಹಾಕೋಣ ಅಂತ ಬಂದರೆ ಅವನು ವಿದ್ಯೆನೂ ಚೆನ್ನಾಗಿ ಕಲಿತಾನೆ, ಆ ವಿದ್ಯೆನೂ ಉಳಿತದೆ, ಆರೋಗ್ಯವಾಗೂ ಇರ್ತಾನೆ, 100 ವರ್ಷ ಬದುಕ್ತಾನೆ. ಇವತ್ತು ಎಷ್ಟು ವರ್ಷ ಬದುಕ್ತಾ ಇದ್ದೀರಿ ನಾವು? ತಿನ್ನಬಾರ್ದೆಲ್ಲ ತಿನ್ಕೊಂಡು 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, ಹುಟ್ತಾನೆ BP ಶುಗರು. ಇದೆಲ್ಲ ಬೇಕಾ? ಇದೆಲ್ಲ ಬೇಕಾ ನಮಗೆ? ಮುಂದೆ ಇನ್ನೂ ಇವಾಗಲೇ ಇಷ್ಟ ಆಗಿದೆ, ಇನ್ನು ಮುಂದೆ ಏನಾಗುತ್ತೆ? ನಾವು ಬರೀ ಮೊಬೈಲ್ ನೋಡ್ಕೊಂಡು TV ನೋಡ್ಕೊಂಡು ಬದುಕಿದ್ರೆ ಆಗಲ್ಲ. ಒಳ್ಳೆ ಊಟ ಬೇಕು, ಬೆಳ್ಕೊಳ್ಳಿ. ನೀವು ದುಡ್ಡು ಕೊಡೋಕ್ಕಾಗ್ದಿದ್ರೆ ನೀವೇ ಬೆಳ್ಕೊಳ್ಳಿ, ಪಾಟಲ್ಲಿ ಬೆಳ್ಕೊಳ್ಳಿ, ತಿನ್ನಿ. ನೀವು ಕೆಲಸನೂ ಮಾಡದೆ ದುಡ್ಡು ಖರ್ಚು ಮಾಡ್ದಿರ ಇದ್ದರೆ ನೀವು ದುಡ್ದಿದ್ದು ದುಡ್ಡು ಏನು ಮಾಡ್ತೀರಾ? ಮೇಲೆ ಹಾಕ್ಕೊಂಡು ಹೋಗ್ಬೇಕಷ್ಟೆ. ಇಷ್ಟು ಆಗಿದೆ. ಈಗ ನಾನು ಹೇಳೋದೇನು ಗೊತ್ತಾ, ಒಳ್ಳೆ ಊಟ ಕೊಡ್ತಿದ್ಮೇಲೆ
ನಮಗೆ ಮಕ್ಕಳು ಬೇಡ. ಯಾಕೆ ಅಂದರೆ ನಾವೇ ಇರಲ್ಲ, ಇನ್ನು ಅವರು ಹುಟ್ಟಿಸಿ ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಏನಕ್ಕಿದೆ ನಿಮಗೆ? ನರಸಿಂಹರಾಜು ಅವರು ವ್ಯವಸಾಯ ಒಂದೇ ಅಲ್ಲ, ಒಂದು 4 ಹಸು, ಅದರಲ್ಲಿ ಒಂದು ಎಂಥ ಜಾತಿ ಗಿರ್ ಜಾತಿ ಹಸು ಒಂದೈತೆ, ಮತ್ತು ಒಂದು ಓರಿ ಇದೆ, ಒಂದು ಮರಿ ಇದೆ, ಒಂದು 3 ಮರಿ ಐತೆ ಆ ನಾಟಿ ಹಸುಗಳ್ದು, ಅಂದರೆ ಹಳ್ಳಿಕಾರ ಹಸುಗಳ್ದು ಒಂದು 3 ಮರಿನ ಸಾಕ್ತಾ ಇದ್ದಾರೆ. ಅಂದರೆ ಇಲ್ಲಿ ಬರೋ ಗೊಬ್ಬರ ಎಲ್ಲ ಕೂಡ ಅವರ ವ್ಯವಸಾಯಕ್ಕೆ ಬಳಸ್ಕೊತಾರೆ. ತುಂಬ ಹಳ್ಳಿಕಾರು, 3 ಹಸು ಇದೆ, ಒಂದು ಓರಿ ಇದೆ. ಈಗ ಗೊಬ್ಬರ ಎಲ್ಲ ಏನು ಮಾಡ್ತೀರಾ? ಇಲ್ಲ, ನಮಗೆ ಬಳಸ್ಕೊಳಕ್ಕೆ. ನಾವು ಮನೆಯಲ್ಲಿ ಮೊಸರು, ಮಜ್ಜಿಗೆ, ತುಪ್ಪ, ಹಾಲು ಆನಂದವಾಗಿ ತಿನ್ಕೊಂಡು ಬದುಕಬೇಕಾಗಿರೋರು. ಅದರಿಂದ ನಮಗೆ ಇದರ ಅವಶ್ಯಕತೆ ಇದೆ. ಅದ್ರ ಜೊತೆ ಗೊಬ್ಬರ ಬೇಕಲ್ಲ ತೋಟಕ್ಕೆ, ಇದರದ್ದೇ ಗೊಬ್ಬರ ಉಪಯೋಗಿಸ್ಕೊಂಡು. ಈ ಗಿರಿ ಎಲ್ಲಿ ತಂದ್ರೆ? ಇದು ನಮ್ಮ ನಾರಾಯಣ ರೆಡ್ಡಿ ಅವ್ರ ತೋಟದಲ್ಲಿತ್ತು. ಅವರಿಂದ ಹಿಡಿಯೋಕ್ಕಾಗ್ತಾ ಇರಲಿಲ್ಲ, ಇವು ದೊಡ್ಡದು ಎಳ್ಕೊಂಡು ಓಡೋಗ್ಬಿಡ್ತಾರೆ. ನಮ್ಮ ನಾರಾಯಣ ರೆಡ್ಡಿ ಮಗನಿಗೆ ಸ್ವಲ್ಪ ಸ್ಟ್ರೋಕ್ ಆಗಿತ್ತು. ಅವರು ಇದನ್ನು ನೀನೇ ಹೊಡ್ಕೊಂಡೋಗಪ್ಪ ಅಂತ ಅಂದರು. ನಮ್ಮದು ಹಳ್ಳಿ ಕಾರ್ದು ಅವ್ರು ಕೊಟ್ಬಿಟ್ಟು ಇದು ನಾವು ಹೊಡ್ಕೊಂಬಂದೆ. ಚೆನ್ನಾಗೈತೆ. 4 ಹಸು ಐತೆ, ಒಂದು ಗಿರ್ರು ಮತ್ತು 3 ಹಳ್ಳಿಕಾರು ಸಾಕ್ತಾ ಇದ್ದಾರೆ. ಒಂದು ಓರಿ ಐತೆ, ಅಲ್ಲೇ ಕಟ್ಟಾಕಿದ್ರು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಳ್ಳಿಕಾರು ಓರಿ ಇದೆ, ಒಂದು ಗಿರ್ ಓರಿ ಇದೆ. ಗಿರ್ ಓರಿ ಇದೆ. ಆಮೇಲೆ 4 ಕರ ಇದಾವೆ. 4 ಕರ ಅವೆ, ಎಲ್ಲ ಒಟ್ಟು 10 ಇದಾವೆ. ಒಟ್ಟು 10 ದೇವರುಗಳನ್ನ ಸಾಕ್ತಾ ಇದ್ದಾರೆ.